ಪ್ರಿಯ ವೀಕ್ಷಕರೇ, ನ್ಯಾಷನಲ್ ಪೊಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 10 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು 2ನೇ ಬಾರಿ ಒಂದು ಸದಸ್ಯರಾಗಿ ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಕರಿಯಮ್ಮ ಸ್ವಸಹಾಯ ಸಂಘ ಇದರ ಒಂದು ಸದಸ್ಯರು ಆದಂತಹ ಶ್ರೀಮತಿ ವಿನೋದ ಚಂದ್ರಶೇಖರ್ ಬಿಲ್ಲವ ಮೇಡಮ್ ಅವರು ನಮ್ಮ ಇವತ್ತು ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಅದ್ರ ಜೊತೆಗೆ ಅವರ ಪತಿಯವರಾದಂತಹ ಹಾಗೂ ಈ ಭಾಗದ ಒಂದು ಪ್ರಭಾವಿ ಮುಖಂಡರು ಆಗಿರುವ ಶ್ರೀಯುತ ಚಂದ್ರಶೇಖರ್ ರಾಮ ಬಿಲ್ಲವ್ ಸರ್, ಇವರು ಕೂಡ ಒಂದು ಮಾಜಿ ಗಣೇಶೋತ್ಸವ ಸಮಿತಿಯ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಜೊತೆಗೆ ವಿಲೇಜ್ ಫಾರೆಸ್ಟ್ ಕಮಿಟಿ ಇದನ್ನು ಒಂದು 2 ಬಾರಿಗೆ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಹೊಟಗೇರಿ ಕರಿಯಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮಾಜಿ ಕಾಂಗ್ರೆಸ್ ಕಮಿಟಿ ಹೊಟಗೇರಿ ಭಾಗದ ಒಂದು ಬೂತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೂ ಕೂಡ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಮೊದಲಿಗೆ ಹೇಳಿ, ತಾವು ಹಾಸಣಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು, ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ತಮ್ಮ ಹೆಸರು ಹೇಳಿ ಮ್ಯಾಮ್. ವಿನೋದ ಚಂದ್ರಶೇಖರ್ ಬಿಲ್ಲವ್, ನಾನು ಹಾಸಣಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ತುಂಬಾ ಧನ್ಯವಾದ ಮೇಡಮ್. ಅದೇ ರೀತಿ ಸರ್, ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ರಾಮ ಬಿಲ್ಲವ್. ನಾನು ಸಾಮಾನ್ಯ ಕಾರ್ಯಕರ್ತ, ರಾಜಕೀಯ ಲೀಡರ್ ಅಂತೂ ಅಲ್ಲ. ಆಮೇಲೆ UFC ಅಧ್ಯಕ್ಷ ಆಗಿ 2ನೇ ಬಾರಿಗೆ ಆರ್ಸಿ ಅಧಿಕಾರ ನಡೆಸ್ತಾ ಇದ್ದೇನೆ. ಮತ್ತೆ ಪಂಚಾಯತಿಯಿಂದ ಅಧ್ಯಕ್ಷರಿಂದ ಎಲ್ಲ ಅವರಿಗೆ ಆಗು ಹೋಗುಗಳನ್ನ ಸಲಹೆಗಳನ್ನ ಕೆಲವು ಕೊಡ್ತೇನೆ, ನಾನೇ ಕೊಡ್ತೇನೆ. ಹೇಗೆ ಈ ಒಂದು ರಾಜಕಾರಣಕ್ಕೆ ಬರುವಂಗಾಯ್ತು ಸರ್? ತಮ್ಮ ಕುಟುಂಬದ ಬಗ್ಗೆ ಹೇಳಿ, ತಮ್ಮ ಮೂಲದ ಬಗ್ಗೆ ಹೇಳಿ ಸರ್. ನಮ್ಮ ಮೂಲ ಕುಟುಂಬ ಅಂತ ಹೇಳಿದ್ರೆ ಕುಟುಂಬ ನಮ್ದು ಕುಂದಾಪುರದಿಂದ. ನಮ್ಮ ಅಜ್ಜ, ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಇಲ್ಲೇ. ಆದ್ರೆ ನಮ್ಮಲ್ಲಿ ರಾಜಕೀಯ ಉದ್ದೇಶ ಅಂತೇಳಿ ಯಾರು ನಮ್ಮ ರಾಜಕೀಯ ಲೀಡರ್ ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲ. ನಮ್ ಚಿಕ್ಕಪ್ಪ ಒಂದ್ಸಲ 5 ವರ್ಷ ಪಂಚಾಯತಿ ಮೆಂಬರ್, ಅದು ಎಷ್ಟನೇ ಇಸ್ವಿ ಅಂದ್ರೆ ನನಗೆ ಓಟಿನ ಹಕ್ಕು ಬರೋಕ್ಕಿಂತ ಮೊದ್ಲೇ ಅವರು ಒಂದ್ 5 ವರ್ಷ ಮೆಂಬರ್ ಆಗಿದ್ರು. ಆ ನಂತರ ನಾವು ಹಿಂಗೆ ರಾಜಕೀಯಕ್ಕೆ ಬರ್ಬೇಕಂತ ಹೇಳಿದ್ರೆ ಸ್ಥಳೀಯವಾಗಿ ಕಾರ್ಯಕರ್ತ ಆಗಿ ಇಲ್ಲಿ ಎಲ್ಲಾ ಲೀಡರ್ ಹತ್ರನೂ ಸಂಪರ್ಕದಲ್ಲಿ ಇದ್ವಿ ನಾವು. ಹಿಂಗೆ ಪಂಚಾಯತ್ ಚುನಾವಣೆ ಬಂದ ಸಂದರ್ಭದಲ್ಲಿ ಗುಂಪುಗಾರಿಕೆ ಅಂತೂ ಎಲ್ಲಾ ಊರಿನಲ್ಲಿ ಇರುವುದೇ, ಅದು ನಮ್ಮ ಊರಲ್ಲಿ ಹೇಳಲ್ಲ. ಅವಾಗ ಇದ್ದಾಗ ನಮ್ ಗುಂಪಿನಲ್ಲಿ ನಿಲ್ಸುವ, ಯಾರಿಗಾರು ಒಬ್ರಿಗೆ ನಿಲ್ಸುವ ಕೇಳಿದಾಗ ಎಲ್ಲಾ ಜನ ಕೂಡಿ, ಇಲ್ಲ ಯಾರಿಗೂ ನಿಲ್ಸೋದು ಬೇಡ, ಈಗ ಈ ಸಲ ನಮ್ಗೆ ಅವಕಾಶ ಮಾಡಿಕೊಡುವ, ಈ ಊರಿಂದ ಯಾರು ಮೆಂಬರ್ ಆಗ್ಲಿಲ್ಲ ಇನ್ನೂರಿಗೆ, ಈ ಸಲ ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ನೀನೇ ನಿನ್ನೆ ಮನೆಯವರಿಗೆ ನಿಲ್ಸ್ಬಿಡ್ರಿ ಅಂತೇಳಿ ಹೇಳಿದ್ರು. ಅಲ್ಲಿಂದ ಅವಕಾಶ ಸಿಕ್ತು, ನಿಂತ್ವಿ. ನಮ್ ಜನ ಫುಲ್ ಸಪೋರ್ಟ್ ಮಾಡಿದ್ರು. ಮಾಡಾಗಿ 5 ವರ್ಷ ಮೆಂಬರ್ ಆದ್ವಿ. ಆಗಾದ್ಮೇಲೆ 2ನೇ ಅವಧಿಗೂ ಅದೇ ಕೆಟಗರಿ ಬಂದಾಗ, ಇಲ್ಲ ನೀವೇ ನಿಲ್ಬೇಕಂತೇಳಿ ನಮ್ಮ ಭಾಗದ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. 2ನೇ ಬಾರಿನೂ ಅವಕಾಶ ಕೊಟ್ರು. ಅಂತ 2ನೇ ಬಾರಿಗೂ ಆರ್ಸ್ ಕಳಿಸಿದ್ರು. ಅವಾಗ 2.5 ವರ್ಷ, ಫಸ್ಟ್ ಪೀರಿಯಡ್ ನಲ್ಲಿ 5 ವರ್ಷದ ಪೀರಿಯಡ್, ಅದು ಒಂದೇ ಪೀರಿಯಡ್ ಇತ್ತು, ಅದು ಅಧ್ಯಕ್ಷರ ಪೀರಿಯಡ್ ಚೇಂಜ್ ಆಗ್ಲಿಲ್ಲ. ನಾವು 5 ವರ್ಷ ನಮ್ಮ ಮೆಂಬರ್ ಆಗಿ ಕೆಲಸ ಮಾಡಿದ್ವಿ. ಈ 2ನೇ ಅವಧಿಯಲ್ಲಿ ಈಗ 2.5 ವರ್ಷ ಆದ್ಮೇಲೆ ಈಗ 1 ವರ್ಷ ಆಯ್ತು. ನಮ್ಮ ಮನೆಯವರಿಗೆ ಅಧ್ಯಕ್ಷನ ಸಿಕ್ಕಿ 1 ವರ್ಷ ಆಗದೆ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಮೇಡಮ್ ಹೇಳಿ, ತಾವು ಈಗ ರಾಜಕಾರಣಕ್ಕೆ ಬಂದು ಈಗ ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಹೇಗಿದೆ ಜನರು ಜೊತೆ ಎಲ್ಲ ಬೆರೆಯೋದೆಲ್ಲ, ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಅಭಿವೃದ್ಧಿ, ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ರೋಡ್, ಪಕ್ಕ ರೋಡ್ ಎಲ್ಲ ಮಾಡಿದ್ವಿ. ಏನಂತಾರೆ ಎಲ್ಲ ಹೆಣ್ಮಕ್ಳೆಲ್ಲ, ತಾವು ಒಬ್ಬ ಮಹಿಳೆಯಾಗಿ ಸಾಕಷ್ಟು ಎಲ್ಲ ಕೇಳ್ತಾರೇನೋ, ನಮ್ಗೆ ಒಂದು ಶೌಚಾಲಯ ಮಾಡಿಸ್ಕೊಡ್ರಿ, ಬೇರೆ ಬೇರೆ ಕೆಲಸ ಎಲ್ಲ ಮಾಡಿಸ್ಕೊಡ್ರಿ ಅಂತ ಹೇಳಿ? ಅಲ್ಲ, ಶೌಚಾಲಯಾಗಿ ನಮ್ಮ ಪಂಚಾಯತ್ ಅಲ್ಲಿ ಫಸ್ಟ್ ಪೀರಿಯಡ್ ನಲ್ಲೇ ನಾವು ಇದ್ದಾಗ ಅಧ್ಯಕ್ಷರು ಬೇರೆ ಇದ್ದಿದ್ರು. ಅದ್ರ ಇಡೀ ಮೆಂಬರ್ ಎಲ್ಲ ನಾವು ಸಾಮಾನ್ಯವಾಗಿ ಶೌಚಾಲಯಕ್ಕೆ ಅವಾಗ 20,000 ಬರ್ತಿತ್ತು ಮನೆಗೆ, ಯಾರಿಗೆ ಶೌಚಾಲಯ ಇಲ್ಲ. ಅವಾಗ ನಾವು ಪಂಚಾಯತ್ ನಲ್ಲಿ ಸಾಮಾನ್ಯ ನಮ್ಮ ಏರಿಯಾ ಬಹಳ ಹಿಂದುಳಿದ ಏರಿಯಾ. 20,000 ಒಂದು ಶೌಚಾಲಯಕ್ಕೆ 20,000 ಸರ್ಕಾರದಿಂದ ಕೊಟ್ಟಿದ್ರು. 2015-16ರಲ್ಲಿ ಬಂದಿತ್ತು, ಆ ಸ್ಕೀಮ್ ಬಂದಿತ್ತು. ಒಂದು ಎಲ್ಲ ಶೌಚಾಲಯ ಯಾರಿಗೂ ಇಲ್ಲೇ ಇರಬಾರದು, ಶೌಚಾಲಯ ಆಗ್ಬೇಕಂತೇಳಿ. ಅವಾಗ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಹೈಯೆಸ್ಟ್
ಅಷ್ಟು ಶೌಚಾಲಯಗಳನ್ನ ಹಾಕೊಂಡಿದ್ವಿ ನಾವು. ಹಾಕೊಂಡು ಅವಾಗ ನಮ್ಮ ಏರಿಯಾದಲ್ಲಿ ಹೆಂಗಿತ್ತೆ ಕೇಳಿದ್ರೆ, ಬಡೂರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾನ್ಯ ನಮ್ಮ ಏರಿಯಾದಲ್ಲಿ ಒಂದ್ ಹೇಳ್ತಾ ಇದ್ದೇನೆ, ನಮ್ಮ ಪಂಚಾಯತಿಂದಲ್ಲ, ಎಸ್.ಟಿಗಳೇ ಜಾಸ್ತಿ ಇದಾರೆ. ಅವರಿಗೆ 20,000 ಅಂತ ಹೇಳಿದ್ರೆ ಸುಮಾರು ಒಂದು 15-16 ಅದಕ್ಕೆ ಮೆಟೀರಿಯಲ್ಲೇ ಬೇಕಾಗ್ತದೆ. ಅದಕ್ಕೆ ಹೋಲೋ ಬ್ಲಾಕ್, ಸಿಮೆಂಟು, ಮತ್ತೆ ಪೈಪು ಅದೆಲ್ಲ. ಅವಾಗ ಹಂಗೇಳಿ ನಮ್ಮಲ್ಲಿ ನಮ್ಮ ಸ್ವಂತ ದುಡ್ಡಿನಲ್ಲೇ ನಾವು ಅವರಿಗೆ ಎಲ್ಲಾ ಮೆಟೀರಿಯಲ್ಗಳನ್ನ ಗಾಡಿ ತಗೊಂಡು ಕೊಡಿಸಿ, ಮೆಟೀರಿಯಲ್ಗಳನ್ನ ಪೂರ್ತಿ ಎಲ್ಲ ಅವ್ರನ್ನೇ ಕರ್ಕೊಂಡು ಹೋಗಿ ಮೆಟೀರಿಯಲ್ ಅನ್ನ ಕೊಡಿಸಿ, ಸಾಮಾನ್ಯ ಒಂದು 20-30 ಜನರಿಗೆ ನಮ್ಮ ವಾರ್ಡ್ನಲ್ಲಿ ಯಾರು ಕಟ್ಕೊಳ್ಳಿಲ್ಲ. ನಾವು ಸಾಮಾನ್ಯವಾಗಿ ಶೌಚಾಲಯ ಸಾಮಾನ್ಯ ಸ್ವಲ್ಪ ಮುಂದುವರೆದವರೆಲ್ಲ ಕಟ್ಕೊಂಡಿದ್ರು. ಈ ಎಸ್.ಟಿ ಬಡದವ್ರು ಯಾರು ಕಟ್ಕೊಳ್ಳಿಲ್ಲ, ಹಳ್ಳಿ ಏರಿಯಾ ಆಗಿತ್ತಲ್ಲ ಎಲ್ಲ. ಅವಾಗ ಮಾಡಿ ಅವರಿಗೆಲ್ಲ ಒಂದ್ಸಲ ನಾವೇ ಸಾಮಾನುಗಳನ್ನು ಕೊಡಿಸಿ ಕಟ್ಸಿದ್ವಿ. ಆಮೇಲೆ ಅವ್ರು ಏನ್ ಆ ಬಿಲ್ ಆಗ್ತದೆ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಅದು ಆ 20,000ನು ಪಂಚಾಯತಿಯಿಂದ ಫೋಟೋ ಎಲ್ಲ ಆಗಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಅವ್ರೆಲ್ಲ ದುಡ್ಡು ತೆಗೆದು ಕೊಟ್ಟಾರೆ. ಏನು ನಮ್ಗೆ ತಿರುಗಿ ನಮ್ ದುಡ್ಡು ನಾವ್ ಎಷ್ಟು ದುಡ್ಡು ಅಮೌಂಟ್ ಹಾಕಿದ್ವು ಅಷ್ಟು ಹಂಗ್ ಮಾಡಿ ಅವ್ರಿಗೆ ಶೌಚಾಲಯ ಮಾಡಿದ್ವು ನಾವು. ಆ ನಂತರ ಶೌಚಾಲಯನ ಬಿಟ್ಟು ಈ ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಫಸ್ಟ್ ಪೀರಿಯಡ್ ನಲ್ಲಿ ನಾವ್ ಏನ್ ಮಾಡಿದ್ವಿ ಕೇಳಿದ್ರೆ, ಪಂಚಾಯತ್ ಮೆಂಬರ್ ಆಗಿ ಯಾವುದೇ ಕೆಲಸ ಮಾಡಬಾರ್ದು. ನಮ್ದು ಒಂದು ಉದ್ದೇಶ, ನಮ್ದು ಒಂದು ಮೂಲ ಕಮಿಟಿ ನಾವು ಮಾಡಿ ನಮ್ಮಲ್ಲಿ ಆರ್ಸ್ ಕಳಿಸಿದವ್ರನ್ನ ಎಲ್ಲಾ ಊರ್ನಲ್ಲೂ 2 ಜನರಿಗೆ ನಾವು ಎಲ್ಲ ಇದೇ ನಮ್ದು ರಿಕ್ವೆಸ್ಟ್. ಏನ ಕೇಳಿದ್ರೆ, ನಾವಾಗಿ ಎಲ್ಲೂ ಕೆಲಸ ಮಾಡಬಾರ್ದು. ನಾವಾಗಿ ಏನ್ ಕೆಲಸ ಮಾಡಬಾರ್ದು ಕೇಳಿದ್ರೆ, ಯಾವ್ದೋ ಒಂದು ಗಟರ್ ಮಾಡುವುದು, ನಾನು ಹೋಗಿ ಮಾಡಿಸ್ತಾ ಇರುವುದು, ಅದ್ರಲ್ಲಿ ಲಾಭ ತಿಂದ ಅಂತ ಹೇಳುದು, ಅದು ಇದೆಲ್ಲ ಆಗ್ಲಿಕ್ಕಿಲ್ಲ. ನಾನು ಯಾರಿಗೋ ಒಬ್ರಿಗೆ ನಮ್ಮಲ್ಲಿ ನೀನ್ ಈ ಊರಿನ ಜವಾಬ್ದಾರಿ ನೀ ತಕೊಳ್ಬೇಕಪ್ಪ, ಇಲ್ಲ ನೀವು 2-3 ಜನ ತಕೊಳ್ಬೇಕು. ಈ ರೋಡಿಗೆ ನಿಮ್ಗೆ ಪಂಚಾಯತ್ ನಲ್ಲಿ ಏನ್ ಕೆಲಸ ನಿಮ್ಗೆ ಸಪೋರ್ಟ್ ಬೇಕೋ ನಾವು ಮಾಡ್ಕೊಡ್ತೇವೆ. ಅಲ್ಲಿ ಕಾಗದ ಪತ್ರಗಳನ್ನ ಅಲ್ಲಿ ಎಸ್ಟಿಮೇಟ್ ಆಗ್ಲಿ, ವರ್ಕ್ ಆರ್ಡರ್ ತರಿಸೋದಿರ್ಲಿ, ಅಲ್ಲಿ ಏನೇ ಸಮಸ್ಯೆ ಆದ್ರೂ ನಾವು ಮಾಡ್ತೇವೆ, ನೀವು ಕೆಲಸ ಮಾಡಿಸ್ಬೇಕಂತ ಹೇಳಿ. ಆ ಇದ್ರಲ್ಲಿ ಫಸ್ಟ್ ಪೀರಿಯಡ್ ನಲ್ಲಿ ಸಾಮಾನ್ಯ ನಮ್ಮ ಏರಿಯಾದಲ್ಲಿ ಉದ್ಯೋಗ ಖಾತ್ರಿ ಏನ್ ಹೇಳೋದು ಗೊತ್ತಿಲ್ಲದಿದ್ದವರೆಲ್ಲ ರೋಡ್ ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಫಸ್ಟ್ ಹೋಗಿದ್ದೆ ನಾವು ರೋಡಿಗೆ. ನಾವು ಮನೆಗೆ ರೋಡ್ ಮಾಡ್ಬೇಕಪ್ಪ ಉದ್ದೇಶ. ಹಂಗೇಳಿ ನಮ್ ಫಸ್ಟ್ ಪೀರಿಯಡ್ ನಲ್ಲೇ ನಮ್ದು 80-90% ರೋಡ್ ಆಗದೆ. ಏನು 2ನೇ ಪೀರಿಯಡ್ ನಲ್ಲಿ ಪಂಚಾಯತ್ ನಾವ್ ಹೇಳುವುದೇ ಬೇಡ ಆಗದೆ ಅವರಿಗೆ. ಯಾರು ನಮ್ಮ ವಾರ್ಡ್ ನಲ್ಲಿ ನಾವ್ ಹೇಳುವುದೇ ಬೇಡ ಆಗದೆ. ಹೇಗೆ ಹೇಳಿದ್ರೆ, ನಾವು ಹೇಳಿ ಏನೋ ಸಲಹೆ ಸೂಚನೆಗಳನ್ನ ಏನೂ ತಗೊಳ್ಳೋದಿಲ್ಲ. ಅವರೇ ಡೈರೆಕ್ಟ್ ಆಗಿ ಆಫೀಸರ್, ಯಾರು ಇಂಜಿನಿಯರ್, ಯಾರು ಎಸ್ಟಿಮೇಟ್ ಮಾಡ್ತಾರೆ, ಯಾರು ವರ್ಕ್ ಆರ್ಡರ್ ತರ್ತಾರೆ, ಎಲ್ಲ ಅವ್ರ ಸ್ವಂತ ಕೆಲಸಗಳನ್ನು ಮಾಡ್ಕೊಂಡ್ರು. ಸಾರ್ವಜನಿಕವಾಗಿನೂ ಕೆಲಸ ಮಾಡಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಸರ್. ಸಿ ರೋಡ್ ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗಿದೆ, ಜೊತೆಗೆ ತಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ? ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ ಅಂತ ಹೇಳಿದ್ರೆ ನನಗೇನು ಪೂರ್ತಿ ಹೇಳಲಿಕ್ಕೆ ಸಾಕಾಗ್ತಾ ಇಲ್ಲ. ಈಗ ನಮ್ಮಲ್ಲಿ ವಾರ್ಡ್ ಹೇಳ್ಬಹುದು, ನಾನು 7 ವಾರ್ಡ್ 8 ವಾರ್ಡ್ ಅಂತ ಹೇಳ್ಬಹುದು. ಹಳ್ಳಿ ಜಾಸ್ತಿ ಅದೇ. ಮತ್ತೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಜನಸಂಖ್ಯೆ ಕಡಿಮೆ, 3,000 ಚಿಲ್ಲರೆ ಜನಸಂಖ್ಯೆ ಅದೇ ಇದಕ್ಕೆ. ಆದ್ರೆ 3,000 ಜನಸಂಖ್ಯೆ ಇದ್ರೂ ಕೂಡ ಸಿಕ್ಕಾಪಟ್ಟಿ ದೂರ ಮನೆ. ಇಲ್ಲಿ ಸಿ ರೋಡ್ 1-2 ಸಿ ರೋಡ್ ಆಗದೆ ನಮ್ಮಲ್ಲಿ. ಪಂಚಾಯತ್ ಅಲ್ಲಿ ಮೊದಲೇ ನಾವು ಫಸ್ಟಿನ ಪೀರಿಯಡ್ ಅಲ್ಲಿ ಇರಬೇಕಾದ್ರೆ ಸಿ ರೋಡ್ ಬರ್ತಿತ್ತು. ಈಗ ಪಂಚಾಯತ್ ನಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸ್ವಲ್ಪ ಕೆಲಸಗಳನ್ನು ಕಡಿಮೆ ಆಗ್ತದೆ. ಅಂದ್ರೆ ಯಾಕೆ ಆಗ್ತದೆ ಕೇಳಿದ್ರೆ, ಅದಕ್ಕೆ ಪ್ರೊಸೀಜರೇ ಬೇರೆ ಬಹಳ ರಗಳೆ. ಮತ್ತೆ ಈಗ NMR ಹಾಕಿದ್ರೆ ಎಷ್ಟು ದಿನ ಕಾಯ್ಬೇಕು? ಮೊದ್ಲು 7 ದಿನ NMR ಹಾಕಿದ್ದೆ ಅವ್ರಿಗೆ ದುಡ್ಡು 7-8 ದಿನ, 15 ದಿನಕ್ಕೆ ಒಂದ್ಸಲ NMR ಹಾಕ್ತಿದ್ರು. 15 ದಿನ ದುಡ್ಡು ಜಮಾ ಆಗ್ಬಿಡ್ತೈತಿ. ಈಗ 3 ತಿಂಗಳು 4 ತಿಂಗಳು ಜಮಾ ಆಗ್ತಾ ಇಲ್ಲ. ಈಗ ಸ್ವಲ್ಪ ಸಮಸ್ಯೆ ಆಗದೆ. ಅದು ಮೊದ್ಲೆಲ್ಲ ಚಲೋ ಇತ್ತು, ಅವಾಗ ಸಿ ರೋಡ್ ಆಗ್ತಿತ್ತು. ಈಗ ಸಿ ರೋಡ್ ಎಲ್ಲೂ ಮಾಡ್ತಾ ಇಲ್ಲ. ನಮ್ಮಲ್ಲಿ ಸಿ ರೋಡ್ ಮಾಡಿದ್ರೆ ಎಂತ ಆಗ್ತದೆ ಸರ್ ಕೇಳಿದ್ರೆ, ಒಂದು ಮನೆಗೆ ಹೋಗ್ಬೇಕಂತ ಹೇಳಿದ್ರೆ 3 ಕಿಲೋಮೀಟರ್ ಹೋಗ್ಬೇಕು, 4 ಕಿಲೋಮೀಟರ್ ಹೋಗ್ಬೇಕು ಮೇನ್ ರೋಡಿಂದ. ಸಿ ರೋಡ್ ಮಾಡ್ಲಿಕ್ಕೆ ಹೋದ್ರೆ 100 ಮೀಟರ್ಗೆ ಅದು ನಾವು 1 ಕಿಲೋಮೀಟರ್ ಮಾಡೋದು, 2 ಕಿಲೋಮೀಟರ್ ಮಾಡೋದು ರೋಡನ್ನು ನಾವು ಸಿ ರೋಡ್ 100 ಮೀಟರ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ. ನಾವು ಇಲ್ಲಿ ಉದ್ದೇಶ ನಮ್ದು ಏನದೇ ಕೇಳಿದ್ರೆ, ನಮ್ ಜನರಿಗೂ ಹಂಗೆ ಇದೆ ಮನವರಿಕೆ. ನಮಗ್ ಸಿ ರೋಡ್ ಬೇಡ, 10 ಲಕ್ಷ 20 ಲಕ್ಷದ್ದು 5 ಲಕ್ಷದ್ದು ಯಾವ್ದು ಹಾಕೋದು ಬೇಡ. ಪಂಚಾಯತಿಯಿಂದ ಒಂದು ಒಳ್ಳೆ ಗಟಾರ ಮಾಡಿ, 1-2 ಫೂಟ್ ಗಟಾರ ಮಾಡೋದು, ಎಲ್ಲಾದ್ರೂ ಒಂದು ಪೈಪ್ ಹಾಕೋದು, ನೀರು ಎಲ್ಲರೂ ಅಡ್ಡ ಹೋಗ್ಲಿಕ್ಕೆ ಎಲ್ಲರೂ ಬರ್ತಾ ಇದಾರೆ ರೋಡಿಗೆ ಹರಿದಿದ್ದಂಗೆ ಪೈಪ್ ಹಾಕೋದು. ಎರಡನೇದಾಗಿ ಹೊಳೆ ಗೊಚ್ಚ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ? ಉಸ್ಕ್ ಬರ್ತದ ಕಲ್ಲು, ಅದನ್ನ ತಂದು ಹಾಕೊಂಡ್ರೆ ಬೆಸ್ಟ್ ಕ್ಲಾಸ್ ರೋಡ್. ನಮ್ಮಲ್ಲಿ ಈಗ ಉದಾಹರಣೆಗೆ ಇದೇ ಕೊಡ್ತೇನೆ ನಾವು. VS ಪಾಟೀಲ್ರು MLA ಇದ್ದಿದ್ರು, ನಮ್ಮ ಹೆಬ್ಬಾರಕ್ಕಿಂತ ಮೊದ್ಲು ಆರ್ಸ್ ಹೋಗಿದ್ರು. ಅವ್ರು ಎಷ್ಟನೇ ಇಸ್ವಿಯಲ್ಲಿ ಅಂತ ಗೊತ್ತಿಲ್ಲ. ಅವ್ರ ಹತ್ರನೇ ನಾವು ಬೇಡಿಕೆ ಇಟ್ಟಿದ್ವಿ. ಅವ್ರ ಹತ್ರ ಬೇಡಿಕೆ ಇಟ್ರು, ಅವ್ರ ಹತ್ರ ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಹತ್ರ ಕಡೆಗೆ ಕಳಿಸಲ್ಲ. ಹೆಬ್ಬಾರ್ BJP ಒಳಗೆ ಇದ್ದಾಗನೆ ನಮಗೊಂದು 18 ಲಕ್ಷ ರೂಪಾಯಿದ್ದು 1-2 ರೋಡ್ ಕೊಟ್ಟಿದ್ದಾರೆ ಇಲ್ಲಿ. ಇದೇ ರೋಡ್, ಕಡಿ ರೋಡ್. ನಾವು ಆ ಕಡಿ ರೋಡ್ ಮೊದಲ ಎಂತ ತಿಳ್ಕೊಂಡಿದ್ವಿ ಕೇಳಿದ್ರೆ, ಕಡಿ ರೋಡ್ ಮಾಡ್ಬಿಟ್ರೆ ಒಂದ್ಸಲ ಸಮಸ್ಯೆನೇ ಬಗೆಹರಿತದೆ ನಮ್ಮ ರೋಡೇ ಅಂತ ತಿಳ್ಕೊಂಡಿದ್ವಿ.
ಆ ಕಡಿ ರೋಡ್ ಮಾಡಿದ್ದು ನಮ್ಗೆ ಈಗ ಏನ್ ಅನಿಸ್ತದೆ ಕೇಳಿದ್ರೆ ಆ 18 ಲಕ್ಷ ರೂಪಾಯಿ ಬ್ಯಾಡಾಗಿತ್ತು ನಮಗೆ. ನಾವು ಕಡಿ ರೋಡ್ಕ್ಕಿಂತನೂ ನಾವು ಗೊಚ್ಚು ರೋಡೇ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳೋದು ಬರ್ತದೆ. ಈಗ ನೋಡಿ ಕಡಿ ರೋಡಿಗೆ ವರ್ಷ ಮೇಂಟೆನೆನ್ಸ್ ಮಾಡ್ಬೇಕದು. ಈಗ ಒಂದ್ಸಲ ಕಡಿ ಹಾಕಿ ಬಿಟ್ರೆ ಅದು ನಡೆಯುವುದಿಲ್ಲ. ಅದಕ್ಕೆ ಮುಂದಿನ ವರ್ಷ ಅದಕ್ಕೆ ಸ್ವಲ್ಪನಾದ್ರೂ ಮೊರಂ ಹೊಡಿಲೇಬೇಕು. ಮೊರಂ ಹೊಡಿಲಿಕ್ಕೆ ಹೋದ್ರೆ ಮತ್ತೆ ಖರ್ಚೆ ಅದಕ್ಕೆ. ಈಗ ನೋಡಿ ನಾವು ಕಡಿ ಹಾಕೊಂಡಿದ್ ರೋಡಿಗೆ ಮತ್ತೆ ಮೊರಂ ಹೊಡಿತಾ ಇದೀವಿ ಈಗ. ಅದಕ್ಕೆ ಅವ್ರಿಗೆ ಕಳಸಲ ಮಾಡ್ಕೊಟ್ಟಿದ್ದಾರೆ, ಒಂದು 18 ಲಕ್ಷದ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ತರ ಇದೆ ಇಲ್ಲಿ ನಮ್ಮ ಗ್ರಾಮದಲ್ಲಿ, ಹೊಟಗೇರಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಗೌರ್ಮೆಂಟ್ ಯಾವುದು ಒಂದು ಸ್ಕೀಮ್ ಇಲ್ಲ. ನಾವು ಅದ್ರ ಬಗ್ಗೆ ಬಹಳ ನಮ್ಮ ಅವಧಿಯಲ್ಲಿ ಏನಾದ್ರೂ ಮಾಡಿ ನಮ್ಮ ಊರಿಗೂ ಒಂದು ಮಾಡ್ಕೊಡ್ಬೇಕಂತೇಳಿ ನಿಮಗ್ ಫಸ್ಟ್ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಏರಿಯಾದಲ್ಲಿ ಪರಿಸ್ಥಿತಿ ಹೆಂಗಿತ್ತ ಕೇಳಿದ್ರೆ, ಇದೇನೋ ನಾವು ರಾಜಕೀಯ ಉದ್ದೇಶಕ್ಕಾಗಿ ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಇಲ್ಲೊಂದ್ 2, 3, 4 ಹಳ್ಳಿ ಅದೇ ನಮ್ಮ ವಾಡಿಗೆ. ನಮ್ಮ ವಾಡಿಗೆ 4, 5, 6 ಹಳ್ಳಿ ಬರ್ತದೆ ಒಂದು ವಾಡಿಗೆ. ಬಿಳಿಕಿ, ಬಸನಗುಂಡಿ, ಬೆಂಡಿಗೇರಿ, ಜೋಗದಮನೆ, ಪುರತ್ತಬೊಮ್ಮನಹಳ್ಳಿ, ಹೊಟಗೇರಿ, ಮೂಡಣಗಿ, ಆಮೇಲೆ ಆನೆಗುಂಡಿ, ಇಷ್ಟು 8 ಹಳ್ಳಿ ಬರ್ತದೆ ಒಂದು ವಾಡಿಗೆ. 600 ಚಿಲ್ರಿ ಓಟದೆ ಅದಕ್ಕೆ. ಆದ್ರೆ ಇಲ್ಲಿ 10 ವರ್ಷದ ಹಿಂದೆ ಇಲ್ಲೇ ಅಕ್ಕಪಕ್ಕದಲ್ಲಿ ನಾ ಮಾಡಿದ್ದೇರೇನೆ ಹೇಳ್ತೇನೆ ಕೆಲಸ. ಇಲ್ಲೇ ಮೂಡಣಗಿ ಇಲ್ಲಿ 2, ಜಡಗಿನಕೊಪ್ಪ 1, 3, ಬಸನಗುಂಡಿ 4 ಬೋರ್ ನೀರೇ ಇಲ್ಲಾಗಿತ್ತು. ನೀರಿಲ್ಲ ಪರಿಸ್ಥಿತಿ ಹೆಂಗದ ಕೇಳಿದ್ರೆ, ಬಾವಿಯಲ್ಲಿ ನೀರು ಬೇಸಿಗೆಯಲ್ಲಿ ಏಪ್ರಿಲ್ ಮೇದಲ್ಲಿ ಕುಡಿಲಿಕ್ಕೆ ನೀರಿಲ್ಲಾಗಿತ್ತು ಅವರಿಗೆ. ಅಂತ ಟೈಮ್ ನಲ್ಲಿ ನಾವು ಪಂಚಾಯತ್ ಅಲ್ಲಿ ನಮ್ಮ ಅನುದಾನ ಬರ್ತಿತ್ತು. ನಾವು ಒಂದು ST ಮೆಂಬರ್, ಇವತ್ತು ಅವ್ರನ್ನ ಹೆಸರು ಹೇಳ್ಬೇಕು ನಾವು. ನಮ್ಮ ಸಂಗಡ ಒಂದು ST ಮೆಂಬರ್ ಪೇದ್ರು ಸಿದ್ದಿ ಅಂತೇಳಿ ಬಂದಿದ್ದ ಫಸ್ಟಿಗೆ, ನಮ್ಮ ಗುಂಪಿನಲ್ಲೇ ಬಂದಿದ್ದ. 5 ವರ್ಷ ನಮಗ್ ಬಹಳ ನಾವು ಅವರು ಆತ್ಮೀಯವಾಗಿದ್ದು. ಈಗ ಈಗಿನ ಮೆಂಬರ್ ಆದ್ರೂ ಇದ್ರು ಹಿಂದಿಂದವ್ರು. ಅವಾಗ ನಾವ್ ಏನ್ ಮಾಡೋದು ಕೇಳಿದ್ರೆ, ಫಸ್ಟ್ ನಮ್ಮ ವಾರ್ಡಿಗೆ ನಮ್ಮ ಕ್ರಿಯಾ ಯೋಜನೆ ಬಂದಿದ್ದು 2 ಲಕ್ಷ ರೂಪಾಯಿ ಬಂದಿತ್ತು. 2 ಜನ 2 ಲಕ್ಷ ರೂಪಾಯಿ ಬೋರ್ ಕೊರಿಲಿಕ್ಕೆ ಅಂತ ಇಟ್ಟಿದ್ವಿ. ಫಸ್ಟ್ ನಮ್ದು ಪಂಚಾಯತಿಯಲ್ಲಿ ಬೋರ್ ಕೊರಿಲಿಕ್ಕೆ ಪಂಚಾಯತ್ ಅನ್ನೋದಲ್ಲ ಆಗುದಿಲ್ಲ ಅಂತೇಳಿ ಯಾರು ಮಾಡ್ಲಿಲ್ಲ. ಆಮೇಲೆ ಜನರಿಗೆ ಹೆಂಗ್ ಹೇಳಿದ್ವಿ ಕೇಳಿದ್ರೆ, ನೀವು ನನಗ್ ನೀರ್ ಕೊಡ್ರಿ ನಾಳೆ ಅಂತೇಳಿ ಕೇಳಲಿಕ್ಕೆ, ನಾಳೆಗೆ ನೀರ್ ಬೇಕಂತ ಹೇಳ್ಬೇಡ, ನಮ್ಮ ಹತ್ರ ಆಗುದಿಲ್ಲ, ನಾವು ಇವತ್ತು ಬೋರ್ ಕೊರಿಸ್ತೇವೆ, ಮುಂದ್ ಯಾವ್ದೋ ಒಂದ್ ದಿವಸದಲ್ಲಿ ಅದಕ್ಕೆ ಮಿಷಿನ್ ಕುಡಿಸ್ಕೊಡ್ತೇವೆ ಅಂತೇಳಿ. ಅವಾಗ ಅಡ್ಡಿಲ್ಲ ಅಂತ ಹೇಳಿದ್ರು. ಅವಾಗ ಇಲ್ಲೇ 1-2 ಸಿದ್ದಿ ಏರಿಯಾದಲ್ಲಿ ಒಂದು 10-12 ಮನೆ ಅದೇ. ಅವರಿಗೆ ಗೂಡ್ಸ್ ಮೇಲೆ ಯಾವಾಗ ಅವರು ನಾಟಾ ಗಾಡಿ ತಕೊಂಡು ಅಲ್ಲಿ ಹೋಗ್ತಿದ್ರು. ಹೋಗಿ ಆ ಗಾಡಿ ಮೇಲೆ ಸಂಜಿಗೆ 50 ಲೀಟರ್ 100 ಲೀಟರ್ ನೀರ್ ತಂದು ಮನೆಯಲ್ಲಿ ಇಟ್ಕೊಳ್ತಿದ್ರು. ಅಂತ ಪರಿಸ್ಥಿತಿ ಇತ್ತು. ಅವಾಗ ಅಲ್ಲಿ ಒಂದು ಬೋರ್ವೆಲ್ ಕೊರ್ಸಿದ್ವಿ. ಬೋರ್ವೆಲ್ ಕೊರೆಸಿ ಕೊರೆಸಿದ್ವಿ. ಅವಾಗ ಆ ಮತ್ತೊಂದು ಕ್ಯಾಮ್ನ ನಮಗೂ ಬೇಕಂತ ಹೇಳಿದ್ರೆ 2 ಕೊರೆಸಿದ್ವಿ. 2 ಕೊರೆಸಿ ಪಂಚಾಯತ್ ದುಡ್ಡಿನಲ್ಲಿ ಅವ್ರಿಗೆ ಪೈಪ್ ಲೈನ್ ಹಾಕಿ ಅಲ್ಲೇ ನೀರು ಬಿಡುದು. ನೀವು ಹಿಡ್ಕೊಂಡು ಹೋಗಿ ಕುಡಿಬೇಕು. ಫಸ್ಟಿಗೆ ನಮ್ಮ ಹತ್ರ ದುಡ್ಡಿಲ್ಲ. ಎಲ್ಲಿ ಬೋರ್ ಹೊಡಿಯೋದು, ಮಿಷಿನ್ ಹಾಕೋದು, ಅಲ್ಲೇ ಸ್ಟಾರ್ಟರ್ ಮಾಡೋದು. ಈಗ 4 ಮನೆ 5 ಮನೆ ಫಸ್ಟ್ ಹೆಂಗ್ ಮಾಡಿದೀವಿ ಕೇಳಿದ್ರೆ, 5 ಮನೆಯವರಿಗೆ 6 ಮನೆಯವರು ಸೇರಿ ಆ ಮೀಟ್ರಿಗೆ ಇವತ್ತು ಎಷ್ಟು ಬರ್ತಿತ್ತಪ್ಪ, ಒಂದು 100 ರೂಪಾಯಿ ಬರ್ತಿತ್ತು ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್. ಮುಂದಿನ ತಿಂಗಳಲ್ಲಿ 200 ರೂಪಾಯಿ ಬಂತ ಅಂತ ತಿಳ್ಕೊಳ್ರಿ. ನೀವು 5 ಮನೆಯವರು ಆ 100 ರೂಪಾಯಿನ ತುಂಬಿಕೊಡ್ಬೇಕು, 20 ರೂಪಾಯಿ ಕೊಡ್ಬೇಕು ಅಂತೇಳಿ ಮಾಡಿ ಕಂಡೀಷನ್ ಮಾಡಿ 2 ಊರಿಗೆ ಬೋರ್ ಹೊಡ್ಕೊಟ್ಟಿವಿ. ಈಗ 2 ಊರಿಗೆ ಹೋಗಿ ಆಮೇಲೆ 5ರಿಂದ 6 ಬೋರ್ ಹೊಡೆದ್ವಿ ನಾವು. ಈಗ ಅವ್ರಿಗೆ ಅಲ್ಲಿ ಪೈಪ್ ಲೈನ್, ಅದ್ 2ನೇ ಹಂತದಲ್ಲಿ ಮತ್ತೆ ಏನೇನೇನೋ ಮಾಡಿ ಪೈಪ್ ಲೈನ್ ಮಾಡಿದ್ವಿ, ಟ್ಯಾಂಕ್ ಮಾಡಿದ್ವಿ. ತಾಲೂಕಾ ಪಂಚಾಯತಿಯರ್ ಸ್ವಲ್ಪ ಏನೋ ನಮ್ಗ ಅನುದಾನ ಒಂದು ಟ್ಯಾಂಕ್ ಕಟ್ಕೊಡ್ತೇನೆ ಅಂದ್ರು, ಒಂದು 10 ಪೈಪ್ ಕೊಡ್ತೇನೆ ಅಂದ್ರು. ಮತ್ತೆ ಕೆಲವೊಂದು ಒಳ್ಳೇದ್ ಮಾಡಿದ್ ಹೇಳ್ಬೇಕು. ಶಾಸಕರಾದವರು ಒಂದ್ಸಲ ಹಿಂಗೆ ಇಲೆಕ್ಷನ್ ಪ್ರಚಾರಕ್ಕೆ ಹೋದಾಗ, ಸರ್ ನಮ್ಗೆ ನಮ್ಮ ಏರಿಯಾದಲ್ಲಿ ಬಾಳ ತೊಂದರೆ ಇದೆ, ಪೈಪ್ ನೀರಿಗೆ ತೊಂದರೆ ಬಾಳ ಇದೆ, ಇವರಿಗೆ 100 ಗಟ್ಲಿ ಪೈಪ್ ಬೇಕು, ನಮ್ಮ ಪಂಚಾಯತಿಯಲ್ಲಿ ಅನುದಾನ ಇಲ್ಲ ಸರ್, ನಮ್ಗೆ ನಮ್ಮ ವಾರ್ಡ್ನಿಂದ ಹಾಕ್ಲಿಕ್ಕೆ ಆಗುದಿಲ್ಲ ನನಗೆ ಅಂದಾಗ, ಎಷ್ಟು ಬೇಕಾಗ್ಬೋದು ಕೇಳಿ, ಒಂದು 50-60 ಪೈಪ್ ಬೇಕು ಸರ್. ಆಯ್ತು, ಅಲ್ಲಿ ಯಾರ್ದೋ ಅಂಗಡಿ ಹೋಗು ತಗೊಂಡು ಹೋಗು, ನಾನು ಹಾಕೊಡ್ತೇನೆ, ಯಾರಿಗಾರು ಏನಾರು ಮಾಡ್ಕೊಡ್ತೇನೆ, ಹೋಗ ಅದನ್ನ ತಗೊಂಡು ಹಾಕ್ಸಲ್ ಅಂತ ಹೇಳಿದ್ರು. ಇಂತ ಒಂದು ಒಳ್ಳೆ ಅಂದ್ರೆ ನಾವು ಮಾಡಿದ್ದು ಒಂದು ಹೇಳ್ಬೇಕಲ್ಲ. ಅವಾಗ ನಾವ್ ಹೇಳ್ಬೇಕು, ಅನಿವಾರ್ಯವಾಗಿ ಹೇಳಿದಾಗ ಅಲ್ಲೊಂದು 60 ಪೈಪ್ ಕೊಡೋದು. ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಹೇಳಿದ್ರು, ಇಂಥವ್ ಬರ್ತಾ ಒಂದು 60 ಪೈಪ್ ಕೊಡು ಅಂತ. ಹಿಂಗೆ ಪೈಪ್ ಕೊಡ್ಸಿದ್ರು. ಅದೀಗ ಪೈಪ್ ಲೈನ್ ಹಾಕಿದ್ವಿ. ಈಗ ಅವ್ರು ಆರಾಮ್ ನೀರ್ ಕುಡಿತಿದ್ದಾರೆ, ಏನು ನೀರಿಗೇನು ಸಮಸ್ಯೆ ಇಲ್ಲ. ಹಂಗೇಳಿ ಇದು ಒಂದೇ ಊರಲ್ಲ. ನಾವೀಗ ಕನಿಷ್ಠ ಪಂಚಾಯತ್ ಅಲ್ಲಿ ಈ ವರ್ಷ ಮಾಡಿಲ್ಲ, ಕಳೆದ ವರ್ಷನೂ ಮಾಡಿದ್ವಿ. ಪಂಚಾಯತ್ ನಲ್ಲಿ ನಮ್ಮ ಅನುದಾನದಲ್ಲಿ ಅಂತ ನಾವು ಏನಾದ್ರು ನಾವು ರೋಡಿಗೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ. ಯಾಕೆ ಕೇಳಿದ್ರೆ, ರೋಡು ಈ ವರ್ಷ ಮಾಡಿದ ರೋಡು ಮುಂದಿನ ವರ್ಷ ಮತ್ತದ ಕಡಿನೋ ಮಣ್ಣು ಹಾಕ್ಬೇಕು. ನಾವು ಫಸ್ಟ್ ನೀರು ಎಲ್ಲಾದ್ರೂ ಅಂತ ಸಮಸ್ಯೆ ಬಿದ್ರೆ ಅನುದಾನ ಪೂರ್ತಿ ಆದ್ರೂ ನೀರಿಗೆ ಹಾಕ್ತೇವೆ, ನೀರಿಗೆ ಅದೇ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನ್ ಸಮಸ್ಯೆ ಆಗುತ್ತದೆ ಕೇಳಿದ್ರೆ, 1 ಲಕ್ಷನೋ 5 ಲಕ್ಷನೋ ಖರ್ಚು ಮಾಡಿ ಒಂದ್ ನೀರ್ ಮಾಡದೆ ಅಂತ ಹೇಳಿದ್ರೆ 50 ಮನೆಗೆ 25 ಮನೆಗೆ ಕೊಡ್ತೇ ಹೇಳಲಿಕ್ಕೆ ಆಗುದಿಲ್ಲ.
ಇಲ್ಲಿ 5 ಮನೆ 10 ಮನೆ ಅಂದ್ರೆ ಹೆಚ್ಚಾಗೋಯ್ತು. ಇಲ್ಲಿ 3 ಮನೆ 4 ಮನೆ. ಈಗ ಪರಿಸ್ಥಿತಿ ಹೇಳ್ತಾರೆ, ಅವ್ರ ಮನೆಗೆ ಒಂದು ಬೋರ್ ಹೊಡ್ಕೊಟ್ರಲ್ಲ, ನಮ್ಮ ಮನೆಗೆ ಒಂದು ಹೊಡ್ಕೊಟ್ರಿ ಹೇಳಿ. ನಾನಿರೋ 4 ಮನೆಗಾದ್ರೂ ಒಂದು ಹೊಡ್ಕೊಡ್ತೇವೆ. 1 ಮನೆ ಅಂದ್ಕೂಳೆ ನಮ್ಗೆ ಹಿಂದ ಅಂದ್ರೆ ಮಾಡಬಾರ್ದು ಹೇಳಲ್ಲ, ಅದು ಹಿಂಗೆ. ಈಗ ಅವ್ರಿಗೆ ಹೊಡೆದು ಕೊಟ್ರು, ಅಲ್ಲಿ ಮೂಡಣಿಗೆಲ್ಲ ಸಿದ್ದಿಯರ್ 4 ಮನೆ ಅದ ಹೊಡ್ಕೊಟ್ರು, ನಮ್ದು ಇಲ್ಲೊಂದು 2 ಮನೆ ಅದ ಹೊಡ್ಕೊಟ್ರಿ. 2 ಮನೆಗೆ ಆಗುದಿಲ್ಲ, ಮಸ್ಟ್ ನಾವು 5 ಮನೆ 10 ಮನೆ ಹಿಂಗ್ ಹುಡುಕ್ತಾ ಇದ್ದೀವಿ. ಆದ್ರೆ ಫಸ್ಟ್ ಇನ್ ಪೀರಿಯಡ್ ಅಲ್ಲಿ ನಾವು ಒಂದು ಸಾಮಾನ್ಯ ಒಂದು 7 ರಿಂದ 8 ಬೋರ್ ಹೊಡೆದಿ ನಮ್ಮ ವಾರ್ಡ್ನಲ್ಲಿ. ಈಗ ನಮ್ಮ ವಾರ್ಡಿಂದ ನಮ್ದೇ ಹೊಡೆದಾದ್ಮೇಲೆ ನಮ್ಮ ಮೆಂಬರ್, ನಮ್ದು ಅಕ್ಕಪಕ್ಕ ಇರೋ ಮೆಂಬರ್ ಅವರು ಇದನ್ನೇ ಮಾಡಿದ್ರು. ಯಾಕೆ ಕೇಳಿದ್ರೆ ಗಿರಿಯ ಯೋಜನೆ ಹೌದು ಇದನ್ನೇ ಮಾಡುವ ನಾವು ಅಂತೇಳಿ ಫಸ್ಟ್ ನಾವೇ ಮಾಡಿದ್ವಿ. ಇದನ್ನ ನಾವು ಮಾಡಿದ್ದೆ, ಒಂದ್ ಸ್ವಲ್ಪ ಜನ ನೀರು ಕೊಟ್ಟಿದ್ವಿ, ನೀರಿನ ಇದ್ರಲ್ಲಿ. ಜೊತೆಗೆ ಒಂದು ದೇವಸ್ಥಾನ ಎದುರುಗಡೆ ಹೈ ಮಾಸ್ಕ್ಗಳು ಮತ್ತೆ ಪ್ರತಿಯೊಂದು ಈಗ ಬೀದಿ ದೀಪಗಳನ್ನು ಹಾಕ್ಬೇಕಂತ ಹೇಳಿ ಇಂಥ ಕೆಲಸ ಯಾವ ತರ ಆಗಿದೆ? ಇಲ್ಲಿ ಬೀದಿ ದೀಪಗಳ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಇಲ್ಲ. ನಾವು ಬೀದಿ ದೀಪ ಸೋಲಾರ್ ಅನ್ನ ಪಂಚಾಯತಿ ವತಿಯಿಂದ ಕೊಡ್ಸಿದ್ವಿ. ಆ ಸೋಲಾರ್ ಅಂದ್ರೆ ಕರೆಂಟ್ ಇರುವುದಿಲ್ಲ. ಈ ದೇವಸ್ಥಾನಕ್ಕೆ ರೋಡ್ ಸೈಡ್ ದೇವಸ್ಥಾನ ಇಲ್ಲ, ಎಲ್ಲೋ ಹಳ್ಳಿ ಏರಿಯಾ ಆಗ್ತದೆ. ಹಂಗೇಳಿ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು 3-4-5 ದೇವಸ್ಥಾನ ಇದೆ ನಮ್ಮ ವಾರ್ಡ್ನಲ್ಲಿ. ನಮ್ಮ ಪಂಚಾಯತ್ ನಲ್ಲೂ ಎಲ್ಲ ಅದೇ. ನಮ್ಮ ಪಂಚಾಯತ್ ನಲ್ಲಿ ಅದಕ್ಕೆಲ್ಲ ಸೋಲಾರ್ ದೀಪಗಳನ್ನು ಕೊಟ್ಟಿದ್ವಿ ನಾವು. ಮತ್ತೆ ಈ ST ಗಳಿಗೆ ಅದು ವಿಶೇಷವಾಗಿ ST ಫಂಡ್ ಹೇಳಿ ಬರ್ತದೆ, ಸೋಲಾರ್ನೇ ಹಾಕಬೇಕೇಳಿ ಬರ್ತದೆ. ಅದು ಪಂಚಾಯತಿಯಿಂದನೂ ಬರ್ತದೆ, ಮತ್ತೆ ಅವ್ರ ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಬರ್ತದೆ. ಅವು ಮಾಹಿತಿ ಕೇಳ್ತಾರೆ, ನಾವು ಕೊಡ್ತೀವಿ. ಇಂತಲ್ಲಿ ಅದೇ ನೋಡ್ರಿ, ಇಂತಲ್ಲಿ ಅವಶ್ಯ ಅದೇ ನೋಡಿ ಅಂತ ಕೊಡ್ತೇವೆ ನಾವು. ಜೊತೆಗೆ ತಾವು ಕೂಡ ಕೃಷಿಕರು ಸರ್, ಈ ಭಾಗ ಕೃಷಿಯಿಂದನೂ ಕೂಡ ಜಾಸ್ತಿ ಒಂದು ಆಕ್ಟಿವಿಟೀಸ್ ನಡೀತದೆ. ರೈತರಿಗೆ ಏನೆಲ್ಲ ಯೋಜನೆಗಳನ್ನು ಮಾಡಿಕೊಟ್ಟಿದ್ದೀರಿ? ಇಲ್ಲಿ ರೈತರಿಗೆ ನಾವು ಯೋಜನೆಗಳು ಮಾಡೋಕ್ಕಿಂತನೂ ರೈತರು, ನಮ್ಮ ಭಾಗದ ರೈತರು ಬಹಳ ಬುದ್ಧಿವಂತರಿದ್ದಾರೆ. ಇಲ್ಲಿ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಬರ್ತದೆ ವಿಶೇಷವಾಗಿ ಒಂದು ಇಂಗು ಗುಂಡಿಗಳು, ಇಂಗು, ನಮ್ಮ ಹೊಲ ನಮ್ಮ ದಾರಿ. ಈಗ ನಮ್ಮ ಹೊಲ ನಮ್ಮ ದಾರಿಗೆ ನಮಗೆ ಬರ್ತದೆ. ನಾವು ಅದಕ್ಕೆ ಏನು ನಮ್ಮ ಸಪೋರ್ಟ್ ಬೇಕು ಅನ್ನೋ ಅದನ್ನ ಮಾಡ್ತೇವೆ. ಈಗ ಸ್ವಂತಾಗಿ ನಾವು ಪಂಚಾಯತಿಗೆ ಬರೋರಿಗೆ, ನಮ್ಮ ರೈತರಿಗಿರ್ಲಿ ಸಾರ್ವಜನಿಕ ಯಾರೇ ಬಂದ್ರು ನಾವು ಕೇಳೋದೇನು, ಏನು ಪಂಚಾಯತಿಗೆ ಬರ್ತದೆಯೋ ಆ ಸವಲತ್ತುಗಳನ್ನು ನೀವು ತಗೊಳ್ಬೇಕು. ಅದಕ್ಕಿಂತ ಏನ್ ಸಹಕಾರಕ್ಕೆ ಬೇಕೋ ನಮ್ಮನ್ನು ಕೇಳಿ ಅಂತೇವೆ. ಆದ್ರೆ ನಮ್ಮಲ್ಲಿ ಹೆಚ್ಚಿನದಾಗಿ ರೈತರು ತೋಟ ಸಮತಟ್ಟು ಮಾಡ್ಕೊಳ್ಳೋದಾಗ್ಲಿ, ಸಮತಟ್ಟು ಮಾಡ್ಕೊಂಡಾರೆ. ಈಗ ತೋಟಕ್ಕೆ ಮಣ್ಣು ಹೊಯ್ಯೋದು ಬರ್ತದೆ. ಆಮೇಲೆ ತೋಟ ಸಮತಟ್ಟಿಗೆ ನಮ್ಮ ಪಂಚಾಯತಿಯಿಂದಾನೇ ಅವರು ಬೇಕಾಗುವಂತ ಯೋಜನೆಗಳನ್ನ ಕೊಡ್ತೇವೆ. ಆಮೇಲೆ ಇಲ್ಲಿ ಹೆಚ್ಚಿನದಾಗಿ ರೈತರಕ್ಕಿಂತನೂ ಕೃಷಿಕರು, ಈ ಅತಿಕ್ರಮಣ ರೈತರೇ ಜಾಸ್ತಿ ಇರ್ತಾರೆ ನಮ್ಮ ಏರಿಯಾದಲ್ಲಿ. ಉತ್ತರ ಕನ್ನಡ ಜಿಲ್ಲೆನೇ ಬಂತು, ಆದ್ರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ. ಅವರಿಗೆ ಇಂಗು ಗುಂಡಿಗಳನ್ನ, ಕೆರೆಗಳನ್ನ ಎಲ್ಲಾದ್ರೂ ಒಂದು ಒಡ್ಡು ಹಾಕೊಳ್ತೆ ಅಂತ ಹೇಳಿದ್ರೆ ಕೆರೆಗಳು ಬರುವುದಿಲ್ಲ, ಇಂಗು ಗುಂಡಿಗಳು ಬರ್ತದೆ. ಅದಕ್ಕೆ ಇಂಗು ಗುಂಡಿಗಳಿಗೆ ಮಣ್ಣು ತೆಗಿಲಿಕ್ಕೆ, ಮಣ್ಣು ಹಾಕೊಳ್ಳಿಕ್ಕೆ ಅದು ದುಡ್ಡು ಬರ್ತದೆ ಅವರಿಗೆ, ಅವ್ರು ಸಂಕ್ಷೇಮ ಮಾಡ್ಕೊಳ್ಳುವು. ಜೊತೆಗೆ ಹೈನುಗಾರಿಕೆ ಸಂಬಂಧಪಟ್ಟಂಗೆ ದನದ ಕೊಠಡಿ, ಮೇಕೆಗಳ ಶೆಡ್ ಇದೇನಾದ್ರೂ ಮಾಡ್ತೀವಿ? ಇದು ದನದ ಕೊಟ್ಟಿಗೆ ಬರ್ತದೆ. ಮೇಕೆ ಸಡ್ಡುಗಳನ್ನ ಬಹಳ ಕಡಿಮೆ, ಎಲ್ಲೋ ಪಂಚಾಯತಿಗೆ ಬಹಳ ಕಡಿಮೆ ಅದು. ಇದು ಮೇಕೆ ಸಡ್ ಬಂದ ಕಡಿಮೆ. ಕೊಟ್ಟಿಗೆಗಳನ್ನ ಪ್ರತಿ ಸಾಮಾನ್ಯ 80-70% ಕೊಟ್ಟಿಗೆಗಳನ್ನ ಬಡವರೆಲ್ಲ ಮಾಡ್ಕೊಂಡಿದ್ದಾರೆ ದನಕ್ಕೆ. ಜೊತೆಗೆ ಒಂದು ಕೊರೋನಾ ಅಂತ ಒಂದು ಸಮಸ್ಯೆ ಆಗಿತ್ತು ಸರ್, ಆ ಟೈಮಲ್ಲಿ ಕೂಡ ಮೇಡಮ್ ಅವರು ಸದಸ್ಯರಿದ್ರು. ಯಾವ ರೀತಿ ಒಂದು ಸಹಾಯ ಸಹಕಾರನೆಲ್ಲ ಕೊಟ್ರಿ? ಜೊತೆಗೆ ಈ ಭಾಗದಲ್ಲಿ ಲೀಡ್ರಿಂದ ಏನಾದ್ರು ಒಂದು ಕಿಟ್ ಗಳ ವಿತರಣೆ ಮಾಡೋದು, ಆ ತರ ಏನಾದ್ರು ಕೆಲಸ ಕಾರ್ಯ ನಡೀತಾ? ಹೌದು, ಇಲ್ಲಿ ಪಂಚಾಯತಿಂದ ಒಂದು ಟಾಸ್ಕ್ ಫೋರ್ಸ್ ಅಂತೇಳಿ ಒಂದು ಟೀಮ್ ಮಾಡಿದ್ವಿ ನಾವು, PD ಅವರು ಎಲ್ಲ ಸೇರಿ. ಪಂಚಾಯತಿ ಮೆಂಬರ್ ಪರವಾಗಿ ಅವ್ರಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಓಡಾಡ್ಲಿಕ್ಕೆ ಆಗುದಿಲ್ಲ ಹೇಳಲ್ಲ, ಅವರಿಗೂ ಒಂದು ಕಾರ್ಡ್ ಕೊಟ್ಟಿದ್ರು. ಅವ್ರ ಪರವಾಗಿ ನನಗೆ ಎಲ್ಲೋ ಏನೋ ಸಮಸ್ಯೆ ಆದ್ರೆ ಯಾರಿಗೂ ಏನೋ ಅಂದ್ರೆ ಒಂದು ಪಂಚಾಯತಿಂದ ಒಂದು ಫೋರ್ಸ್ ಅನ್ನೋ ಒಂದು ಟೀಮ್ ಮಾಡಿ ಅವೆಲ್ಲ ಒಂದು ಕಾರ್ಡ್ ಮಾಡಿದ್ವಿ ನಾವು. ಕಾರ್ಡ್ ಮಾಡ್ಕೊಂಡು ನಮಗ್ ಕೊಟ್ಟಿದ್ರು. ನಮಗೆ ಓಡಾಡ್ಲಿಕ್ಕೆ ಯಾರಿಗೂ ಏನೋ ಒಂದು ಸಮಸ್ಯೆ ಆಯ್ತು, ಅಥವಾ ಯಾರಿಗೂ ಏನೋ ಒಂದು ಕೊರೋನಾ ಬಂದಾಗ ಪಾಸಿಟಿವ್ ಬಂತ ಹೇಳಾದ್ರೆ ಅವ್ರನ್ನ ಕೊರೋನಾ ಇಟ್ಟಾಗ ಅವ್ರಿಗೆ ಏನೋ ಅವ್ರ ಮನೆಯವರು ಎಲ್ಲೂ ಹೋಗ್ಲಿಕ್ಕಿಲ್ಲ ಹೇಳುವಂಥದ್ದು ಒಂದು ಬಂದಿತ್ತು. ಆ ಟೈಮ್ನಲ್ಲಿ ನಾವು ಅವ್ರಿಗೆ ಏನಾದ್ರು ಹೆಲ್ಪ್ ದೂರಿಂದ ಮಾಡ್ಲಿಕ್ಕೆ ಇಂಥವೆಲ್ಲ ಮಾಡಿದ್ವಿ ನಾವು, ನಮ್ಮ ಪಂಚಾಯತ್ ವತಿಯಿಂದನೇ ಮಾಡಿದ್ವಿ. ಆಮೇಲೆ ಪಂಚಾಯತಿ ನಮ್ಮ ಕಿಟ್ ವಿತರಣೆ ಅಂತೇಳಿ ನಾವ್ಯಾರು ವೈಯಕ್ತಿಕವಾಗಿ ಕಿಟ್ ಯಾರು ವಿತರಣೆ ಮಾಡ್ಲಿಲ್ಲ. ನಮ್ಮ ಶಾಸಕರಿಂದ ಕಿಟ್ ವಿತರಣೆ ಮಾಡಿದ್ರು ಮನೆ ಮನೆಗೆ. ಅವರು ಎಲ್ಲಾ ಕಾಳು ಕಡಿಗಳನ್ನ ಕೊಟ್ಟಿ ಒಂದೊಂದು ಪ್ಯಾಕೆಟ್ ಎಲ್ಲಾ ವಾರ್ಡಿಗೆ, ನಮ್ಮ ಇಡೀ ಪಂಚಾಯತಿಗೂ ಹಂಚಿದ್ದಾರೆ. ಇಡೀ ನಮ್ಮ ಪಂಚಾಯತ್ ಅಲ್ಲ, ಅವ್ರ ಕ್ಷೇತ್ರಕ್ಕೆ ಹಂಚಿದ್ದಾರೆ ಅನ್ನೋಂತ ನನಗೆ ಬಾತ್ಮಿ ಅದೇ. ನಮ್ಮ ವಾರ್ಡಿಗೂ ಹಂಚಿದ್ದಾರೆ. ನಾವು ಎಲ್ಲಾ ಬಂದಿದ್ದ ಪ್ಯಾಕೆಟ್ ಆಗೇ ಬರ್ತಿತ್ತು ಅದು, ಒಂದು ಕುಟುಂಬಕ್ಕೆ ಒಂದು ಪ್ಯಾಕೆಟ್ ಅಂತೇಳಿ ಅದರಲ್ಲಿ ಎಲ್ಲದೂ ಇರ್ತಿತ್ತು. ಆ ಪ್ಯಾಕೆಟನ್ನೇ ಎಲ್ಲಾ ಮನೆಗೆ ಮುಡಿಸಿದ್ವಿ ನಾವು. ಜೊತೆಗೆ ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಬಗ್ಗೆ ಒಂದು ಮಾತಾಡೋದಾದ್ರೆ, ಗಾಡಿ ಇರ್ಬೇಕು ಗ್ರಾಮ ಪಂಚಾಯತ್ ಅಲ್ಲಿ, ಬಕೆಟ್ ಗಳ ವಿತರಣೆ ಮಾಡಬೇಕು, ಜೊತೆಗೆ ಒಂದು ಘನ ತ್ಯಾಜ್ಯ ವಿಲೇವಾರಿ ಒಂದು ಘಟಕನು ಸ್ಥಾಪನೆ ಮಾಡಬೇಕು. ಇಂತ ಕೆಲಸ ಆಗಿದೆ. ಇದು ನಮ್ಮದು ಗಾಡಿ ಅದೇ ಪಂಚಾಯತಿಂದ.
ನಮ್ಮ ಏರಿಯಾದಲ್ಲಿ ಅದೇನ ಹೇಳಿದೆ, ನಮ್ಮಲ್ಲಿ ಪಕ್ಕದ ಪಂಚಾಯತಿ ಕಂಪ್ಲಿ ಪಂಚಾಯತಿ ಅಲ್ಲಿ ಕಸ ವಿಲೇವಾರಿ ವಾರನೂ ಮಾಡ್ತಾ ಇದ್ದಾರೆ ಅವ್ರು. ಅಂದ್ರೆ ಅಲ್ಲಿ ಅವ್ರದ್ದು ಏರಿಯಾನ ಹೆಂಗದೆ ಪೇಟೆದು ಇದು ಹಾಕ್ತಾರೆ. ನಮ್ಮಲ್ಲಿ ಸಿಸ್ಟಮ್ ನಮ್ಮ ಪಂಚಾಯತಿಗೆ ಬರುವುದು, ಹಸಣಗಿ ಪಂಚಾಯತಿಗೆ ಎಲ್ಲ ಪೇಟೆ ಬರುವುದಿಲ್ಲ. ಪೇಟೆಯಲ್ಲಿ ಪಂಚಾಯತಿ ಅದೇ, ಆದ್ರೆ ಅದಕ್ಕೆ ಎಲ್ಲೂ ಪೇಟೆ ಬರುವುದಿಲ್ಲ, ಅದಕ್ಕೆ ಸಂಬಂಧ ಬರುವುದಿಲ್ಲ. ಅದಕ್ಕೆ ನಾವು ಬಕೆಟ್ ಎಲ್ಲ ಮನೆ ಕೊಟ್ಟಿದ್ವಿ ಅವ್ರಿಗೆ. ಬಕೆಟ್ ಹಂಚುವ ಕಾರ್ಯಕ್ರಮಗಳನ್ನೆಲ್ಲ ಮನೆಗೂ ಮಾಡಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಆದ್ರೆ ಕಸ ವಿಲೇವಾರಿ ಘಟಕ ಇನ್ನೂ ನಮ್ಮ ಇದ್ರಲ್ಲಿ ಆಗ್ಲಿಲ್ಲ. ಮತ್ತೆ ನಮಗದು ಈ ಇದ್ರಲ್ಲಿ ಕೆಲವೊಂದು ಸರ್ಕಾರದಿಂದ ಬಂದ್ ರೂಲ್ಸ್ ಅದೇ ಬಿಟ್ರೆ ಇಲ್ಲಿ ಅದು ಅವಶ್ಯ ಅಂತ ಕಾಣ್ತಾ ಇಲ್ಲ. ಈಗ ಅವ್ರದ್ದು ಈಗ ನಮ್ಮ ಮನೇಲೆ ಕೊಟ್ಟಾರೆ, ನಾವು 2 ಬಕೆಟ್ ನಾವು ತಂದೇವಿ, ಒಂದ್ ಒಣ ಕಸ ಒಂದ್ ಹಸಿ ಕಸ. ಅದನ್ನ ಹಾಕೊಳ್ಳುದು, ಅದನ್ನ ಯಾಕೆ ಕೇಳಿದ್ರೆ ಈಗ ಸಾಮಾನ್ಯ ಒಂದು ಪಂಚಾಯತ್ ರೌಂಡ್ ಹೊಡಿಬೇಕಂತ ಹೇಳಿದ್ರೆ ನಮ್ಮ ಪಂಚಾಯತಿಗೂ ನಮ್ಮ ಮನೆಗೂ ಇರುವುದು 15 ಕಿಲೋಮೀಟರ್ ಅಲ್ಲದೆ. ಇದು ಊರು, ಇದೊಂದು ಹೊಟಗೇರಿ, ಇಲ್ಲೊಂದು 14-21 ಮನೆ ಅದೇ. ಇಲ್ಲಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಒಂದು ಗಾಡಿ ಬರುವಂತ ವ್ಯವಸ್ಥೆ ಕಾಣುದಿಲ್ಲ. ಹಳ್ಳಿ ಗೊಬ್ಬರನೋ ಏನೋ ಆಗ್ತದೆ, ಇಲ್ಲೇ ತೆಗೆದು ಅಲ್ಲೇ ಯಾವ್ದೋ ಮರದ ಬುಡದಲ್ಲ ಹಾಕ್ತಾರೆ. ಈ ತರದಲ್ಲದೆ ನಮ್ಮ ಪಂಚಾಯತಿಗೆ ಹಂಗಳಿ ನಮ್ ಗಾಡಿ ಅದೇ. ನಮ್ ಗಾಡಿ ಬೇರೆ ಬೇರೆ ಇದಕ್ಕೆಲ್ಲ ಬಳಸ್ಕೊಳ್ತೇವೆ. ನೀರಿಂದು ನಮ್ದು ವಾಟರ್ ಮೇನಿಗೆ ಏನೋ ಸಮಸ್ಯೆ ಆಯ್ತು, ಬೋರ್ ರಿಪೇರಿ ಅದೇ, ಅದಕ್ಕೆ ಬೋರ್ ರಿಪೇರಿ ಸಾಮಾನುಗಳನ್ನ ತರುವುದು, ಅಲ್ಲಿ ಏನೋ ಬೇರೆ ಇದಕ್ಕೆ ಬಳಸ್ಕೊಂತ ದಿವಸನೂ ಬಳಸ್ಕೊಂತ ಇದ್ದೇವೆ. ಗಾಡಿ ಅದೇ ನಮ್ದು. ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಎಲ್ಲ ಸರ್ವ ಸದಸ್ಯರು ಕೂಡ ಜೊತೆಗೆ ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಸಹಕಾರ ನೀಡಲಾಗುತ್ತೆ? ನಮ್ಮ ಪಂಚಾಯತಿಯಲ್ಲಿ ನಮ್ಮ ಸಿಬ್ಬಂದಿ ವರ್ಗ, ನಮ್ಮದು ಪಂಚಾಯತಿ ಮೆಂಬರ್ ಅಂತ ಹೇಳಿದ್ರೆ ನಾವು ಒಂದೇ ಮನೆಯವ್ರ ಇದ್ದಂಗೆ. ಈಗ ಆತರ ಯಾವ ತರ ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ನಮ್ಮ PD ಅವರಿಂದ ಹಿಡಿದು ಅವರು PD ಅವರು 3-4 ವರ್ಷ ಆಯ್ತು. ಮೊನ್ನೆ ಅವ್ರು ವರ್ಗ ಆಗ್ತೇನೆ ಅಂತೇಳಿ ಬೇಡ ನಾ ಹೋಗ್ತೇನೆ ಅಂತ ಹೇಳಿದ್ರು, ನಾವು ಪಂಚಾಯತ್ ಅಷ್ಟು 10 ಮೆಂಬರ್ ಸೇರಿ ಹೋಗ್ಲಿಕ್ಕಿಲ್ಲ ಅಂತೇಳಿ ನಾವು ಅವ್ರನ್ನ ಮಾತು ಕೊಟ್ಟು ಇಟ್ಕೊಂಡಿದ್ವಿ. ಯಾಕೆ ಕೇಳಿದ್ರೆ ಯಾವುದೇ ಸಮಸ್ಯೆಗಳು ಬಂದ್ರು, ಯಾರಿಗೆ ಜನರಿಗೆ ಏನೇ ತೊಂದರೆಗಳು ಬಂದ್ರು ತಕ್ಷಣ ಒಂದು ಫೋನ್ ಮಾಡಿದ್ರೆ ಆ ಜನರಿಗೆ ಸ್ಪಂದನೆ ಮಾಡ್ತಾರೆ. ಈಗ ನಮ್ಮ ಹತ್ರ ಪಂಚಾಯತ್ ಅನುದಾನ ಇಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ನಾನೇನ್ ಮಾಡ್ಬೇಕು, ಈ ಸಂಬಂಧ ಇಲ್ಲ. ಅಲ್ಲಿ ಅವ್ರಿಗೆ ಏನೋ ಸಮಸ್ಯೆ ಆಗದೆ, ಆ ಊರಿಗೆ ಏನೋ ಸಮಸ್ಯೆ ಆಗದೆ, ಅದನ್ನ ಮೊದ್ಲು ಬಗೆಹರಿಸುವ ಅಂತ ಹೇಳುವಂತದ್ದು PD ಅಂತ PD ಇದ್ದಾರೆ ನಮ್ಗೆ. ಒಳ್ಳೆ PD. ದೊಡ್ಡ ಸಮಸ್ಯೆ ಇದೆ ಸರ್. ಈಗ ಗ್ರಾಮ ಪಂಚಾಯತಿ ತಾವು ಅಧ್ಯಕ್ಷರಾಗಿ ಮೆಂಬರ್ ಆಗಿ ಆ ಒಂದು ಸಮಸ್ಯೆನ ಹೇಗ್ ಪರಿಹಾರ ಮಾಡ್ತಿರೋ ಗೊತ್ತಿಲ್ಲ. ಜನರಿಗೆ ಇಲ್ಲಿ ಕಂಡಲ್ಲಿ ಅವ್ರು ಮನೆ ಕಟ್ಕೊಳ್ಳೋದು ಅಂತ ವಿಚಾರ. ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೋ ಬರ್ಲಿಕ್ಕೆ ಆಗುತ್ತೋ ಅಂತ ಇಲ್ಲ. ಬಟ್ ಅವರು ಮನೆ ಕಟ್ಕೊಳ್ಳುವಾಗ ಏನಾದ್ರೂ ತಾವು ಸಲಹೆ ಸೂಚನೆ ಕೊಡ್ತೀವಿ? ಈಗ ಸರ್ ನಮ್ಮ ಯಾಕಂದ್ರೆ ಈಗ ದೂರದಲ್ಲಿ ಎಲ್ಲೋ ಒಂದು ಅಂತಂದ್ರೆ ಕಾಲುವೆ ಬಿಟ್ಟು ಆಚೆ ಕಡೆ ಇಲ್ಲೋ ಯಾವ್ದೋ ಒಂದು ಬೆಟ್ಟದಲ್ಲೂ ಅವ್ರು ಏನು ಹೊಲ ಇರ್ತದೆ, ಜಮೀನ್ ಇರ್ತದೆ, ಕಟ್ಕೊಂತಾರಲ್ಲ. ಬಟ್ ಏನಾದ್ರೂ ಹೆಲ್ತ್ ಇಶ್ಯೂ ಆದ್ರೆ ಅಲ್ಲಿಂದ ಅವ್ರನ್ನ ಸಾಗಾಟ ಮಾಡೋದು ಕಷ್ಟ. ಅದಕ್ಕೆ ಈಗ ಸಲಹೆ ಸೂಚನೆಗಳು ಸರ್ ನಾವು ಏನ್ ಕೇಳ್ತೇವೆ ಕೇಳಿದ್ರೆ, ಪಂಚಾಯತ್ ಅಲ್ಲಿ ಈಗ ಒಂದು ಬಾಳ್ ವರ್ಷದಿಂದನೂ ಬಂದದೆ. ಹೊಸ NOC ಗಳನ್ನ ಯಾರಿಗೂ, ಮನೆಯ ಟ್ಯಾಕ್ಸ್ ಗಳನ್ನ ಯಾರಿಗೂ ಕೊಡ್ತಾ ಇಲ್ಲ. ಅವ್ರಿಗೆ ರಿಕಾರ್ಡ್ ಜಾಗ ಇದೆ, ನಂದೇ ರಿಕಾರ್ಡ್ ಜಾಗ ಅಂತ ಹೇಳಾದ್ರೆ ಇವ್ರದ್ ರಿಕಾರ್ಡ್ ಅದೇ, ನನಗೆ AB ಮಾಡ್ಕೊಂಡಿದ್ದೇನೆ, ನಂದ್ ರಿಕಾರ್ಡ್ ನಲ್ಲೇ ನಾನು ಮನೆ ಕಟ್ತಾ ಇದ್ದೇನೆ, ಇದಕ್ಕೊಂದು NOC ಕೊಡ್ತಾರೆ. ಈಗ ಅವನ ಹತ್ರ ನೀ ಅಲ್ಲಿ ಕಟ್ಕೋ ಇಲ್ಲಿ ಕಟ್ಟೋ ರಿಕಾರ್ಡ್ ಜಮೀನ್ ಇದ್ದಾಗ ಅವನಿಗೆ ಏನು ನಾವು ಹೇಳಿದ್ರೆ ಅದು ಹೇಳಲಿಕ್ಕೆ ಆಗುದೂ ಇಲ್ಲ. ಈಗ ಇಲ್ಲ. ಆ ನಂತರ ಪಂಚಾಯತಿಯಲ್ಲಿ ಮತ್ತೇನೋ ಅಂತ ಕೇಳಿದ್ರೆ, ಹಳೆ ಟ್ಯಾಕ್ಸ್ ಗಳಿಗೆ ಮನೆ ಸಂಕ್ಷನ್ ಆಗಿರ್ತದೆಯೋ ಮಾಡ್ತದೆಯೋ ಅದನ್ನು ಕೊಡ್ಬೇಕ ಬಿಟ್ರೆ ನಾವು ಮತ್ತೇನೂ ಇಲ್ಲ. ಮತ್ತೆ ಅವರಿಗೆ ಈ ಭಾಗದ ಜನರಿಗೆ ನೀವು ಅಲ್ಲಿಂದ ಆಚೆಗೆ 3 ಮನೆ, 1 ಮನೆ ಅದೇ, ನೀನು 1 ಕಿಲೋಮೀಟರ್ ಆಗ್ತದೆ ನಿನ್ನ ಮನೆಗೆ. ನೀರಿನ ಸಲೆ ನೋಡ್ಕೊಂಡೇ ಮನೆ ಕಟ್ತಾರ ಸರ್ ಇಲ್ಲಿ ಸರ್. ಮೊದ್ಲು ಉದ್ದೇಶ ಏನಾಗದೆ ಕೇಳಿದ್ರೆ, ನಮಗ್ ಮನೆ ಬೇಕು. ನನ್ನ ಉದಾಹರಣೆಗೆ ನಂದೇ ಕೊಡ್ತೇನೆ ನಿಮ್ಗೆ. ನಾನು ಇಲ್ಲಿ ಜಮೀನು, ನಂದಿದ್ದು ಜಮೀನು, ನನಗೆ ಇಲ್ಲಿ ನೀರ್ ಬರ್ತದೆಯೋ ಇಲ್ಲನೋ, ಇಲ್ಲಿ ಮನೆ ಜಾಗ ಯೋಗ್ಯ ಅದೇನೋ ಇಲ್ಲನೋ, ಇಲ್ಲಿ ರೋಡ್ ಅದೇನೋ ಇಲ್ಲನೋ ಯಾವ್ದೂ ಕೇಳುದಿಲ್ಲ ನಾನು. ನನಗೆ ಈ ಜಮೀನ್ ಸೇಫ್ ಮಾಡ್ಕೊಳ್ಬೇಕಾದ್ರೆ ನಂಗೆ ಇಲ್ಲಿ ಮನೆ ಬೇಕು. ಇದು ಇಷ್ಟೇ ಉದ್ದೇಶ. ಅವಾಗ ನಾವು ಇಲ್ಲಿದ್ದು ನೀವು ಸರ್ ಕೇಳ್ತಾ ಇರೋ ಸರಿ ಅದೇ. ಇಲ್ಲಿ ಹ್ಯಾಂಗ್ ಜೀವನ ಮಾಡ್ತಾ ಇದ್ರಿ, ಅಥವಾ ಇಲ್ಲಿಂದ ಅಲ್ಲಿ ಒಂದ್ ಮನೆಯಿಂದ ಇಲ್ಲಿ 4 ಕಿಲೋಮೀಟರ್ ರೋಡಿಗೆ ಹೋಗ್ಬೇಕು, ನಿಮ್ಗೆ ಮುಂದೆ ಏನೋ ಸಮಸ್ಯೆ ಬಂದ್ರೆ ಏನು ಇಂತಾನು ಕೇಳ್ತಾ ಇದ್ರೆ ಸರಿ ಅದೇ ನೀವು ಕೇಳ್ತಾ ಇರೋದು. ಆದ್ರೆ ಇಲ್ಲಿಯವರು ಆ ಜಮೀನ್ ಹಿಡಿಬೇಕಾದ್ರೆ ಆ ವಿಚಾರ ಯಾರು ಮಾಡ್ಲಿಲ್ಲ. ಈಗ ಇಲ್ಲಿ ಮನೆ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಮೂಲಭೂತ ಸೌಕರ್ಯಗಳ ಬದುಕಲಿಕ್ಕೆ ಬೇಕು, ಇಲ್ಲಿ ಬೇಕು. ಇಲ್ಲಿ ನೀರ್ ಬರ್ತದೆಯೋ, ಇಲ್ಲಿ ನೀರ್ ಬರುವುದಿಲ್ಲನೋ, ಅಥವಾ ಇಲ್ಲಿ ಮನೆ ಮಾಡೋರು ನಾ ಬದುಕ್ನೋ ಇಲ್ಲನೋ, ಯಾವ್ದನ್ನು ವಿಚಾರ ಇಲ್ಲ. ಈಗ ಕೇಳ್ತಾರೆ ನಮ್ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಸಹಜ ಅದು. ಈಗ 10 ಮನೆಗೆ, ಈಗ 1 ಮನೆಗೆ ಇಲ್ಲಿ ನೋಡಿ, ಈಗ ನಮ್ದು ಒಂದೇ ಮನೆಗಿದ್ರೆ ಬೆಳಕಿಂದ ಅಲ್ಲಿಂದ 2 ಕಿಲೋಮೀಟರ್ ಆದ್ರೆ ಆಗ್ತದೆಯಾ ಇಲ್ಲಿ ಪಂಚಾಯತಿಯಿಂದನ? ಮತ್ತೆ ಜನರು ಆ ಅರ್ಥ ಯಾರು ಮಾಡ್ಕೊಳ್ತಾ ಇಲ್ಲ. PFC ಕಮಿಟಿಯ ತಾವು ಈಗ ಅಧ್ಯಕ್ಷರಾಗಿ ಕೆಲಸ 2
ಅವಧಿಗೆ ಮಾಡ್ತಾ ಇದ್ದೀವಿ. ಈಗ ಅದು ಒಂದು ದೊಡ್ಡದೊಂದು ನಮ್ದು VFC ಮಾಡ್ಲಿಕ್ಕೆ ಒಂದು ದೊಡ್ಡ ಕಾರಣ ಇಲ್ಲಿ ಸರ್ ನಮ್ಮ ಸೆಕ್ಷನ್ ಅಲ್ಲಿ ಬಹಳ ಬೆಳೆ ಬಾಳುವ ಮರಗಳು ಬಹಳ ದೊಡ್ಡ ಸಾಗುವಾನಿ ಮತ್ತೆ ಬೀಟಿ, ಇಲ್ಲಿ ಸೀಸಮ್ ಸಾಗುವಾನಿ. ಇಲ್ಲಿ ನಾವು ನಮ್ಮ ಅಜ್ಜನ ಕಾಲದಿಂದ ಬಂದ್ರು 40-50 ವರ್ಷ, ನಮಗೂ ಈಗ 48-49 ವರ್ಷ ವಯಸ್ಸು. ಸುತ್ತಮುತ್ತಲ ಏನು ಪ್ರದೇಶದಲ್ಲಿ ಇದೆ ಸರ್ ಈಗ ಟೀಕುಡ್ ಇರ್ಬೋದು, ಹೌದು, ಅದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡಗಳನ್ನು ನೆಟ್ಟು ಬೆಳೆಸಿದ್ದೆ ಇಲ್ಲ ಅಲ್ಲ, natural ಅದು ನ್ಯಾಚುರಲೇ ಇದೆ. Okay, okay. ಇಲ್ಲಿ ಒಂದೊಂದು ಮರಗಳು ಎಷ್ಟು ವರ್ಷ ಈಗ ಸಾಮಾನ್ಯ ನಮ್ಮ ಲೆಕ್ಕಾಚಾರದಲ್ಲಿ ನನ್ನ ಅನುಭವದಲ್ಲಿ ಹೇಳ್ಬೇಕಂತ ಹೇಳಿದ್ರೆ 70-80 ವರ್ಷದ ಮರನೂ ಇರ್ಬೋದು. ಹೌದಾ? ಹೌದು, ಒಂದೊಂದು ಒಂದು ಮರಗಳು 70-80 ವರ್ಷದ ಮರನೂ ಇರ್ಬೋದು ಇಲ್ಲಿ. ಯಾಕೆ ಕೇಳಿದ್ರೆ ಅದ್ರ ಗಾತ್ರ ಇಷ್ಟು ದೊಡ್ಡಲ್ಲ ಸರ್. ಅದು ಸಾಮಾನ್ಯ ನಿಮ್ಗೆ ನೀವು 2 ಜನ ಅಪ್ಪಕ್ಕೂ ತಾಗುದಿಲ್ಲ ಅಂತ ಗಾತ್ರ ಮರ, ಸಾಗುವಾನಿ ಮರ. ಸುಮಾರು ಇಷ್ಟು ಈಗ ನೋಡಿ, ಇದೇ ಕುಂಬ್ರಿ ಅದೆಯಲ್ಲ, ಈಗ ನಮ್ಮನೆ ಬರ್ತಾ ನೀವು ನೋಡೋರಿಲ್ಲ ಕುಂಬ್ರಿ, ಇದು ನಮ್ಮ ತಾಯಿ ಕೇಳಿದ್ರೆ ನಾವು ಹುಟ್ಟಬೇಕಾದ್ರೆ ಸಣ್ಣ ಗಿಡ ಇತ್ತಂತೆ. ಅಂದ್ರೆ ಈಗ ನನಗೆ 50 ವರ್ಷದ ಮರ, ಆ ಲೆಕ್ಕ ಹಾಕ್ರಿ ನೀವು. ಅದು ಇಲ್ಲಿ ಅವಾಗ ಇಲ್ಲಿ ಈ ಒಂದು ವಿಚಾರವಾಗಿ ಬೆಲೆ ಬಾಳುವಂತ ಮರಗಳು VFC ಕಮಿಟಿ ಹುಟ್ಟಿದ್ದು ಹೇಗೆ? VFC ಕಮಿಟಿ ಹುಟ್ಟಿದ ಮೂಲ ಕಾರಣ ಏನಕ್ಕೆ ಕೇಳಿದ್ರೆ, ಇಲ್ಲಿ ಗುನ್ನೆಗಳು ಜಾಸ್ತಿ ಆಗ್ತಿತ್ತು. ಗುನ್ನೆ ಅಂತ ಹೇಳೋದಂದ್ರೆ ಗುನ್ನೆ ಅಂದ್ರೆ ಬ್ಲ್ಯಾಕ್ ಆಗಿ ಹೋಗುದು, ನಾಟಗಳನ್ನ ಬ್ಲ್ಯಾಕ್ ಮ್ಯಾನ್ ಬ್ಲ್ಯಾಕ್ ಮಾಡಿ ಕಳಿಸೋದು. ಅವಾಗ ಇದು ಏನೋ ಬೆಂಗಳೂರು ಲೆವೆಲ್ ನಲ್ಲಿ ಹೆಸರಾಗಿತ್ತು ಈ ಜಂಗಲ್. ಈ ಊರು ಮತ್ತೆ ಈ ಸೆಕ್ಷನ್ ಬೆಂಗಳೂರು ಲೆವೆಲ್ ನಲ್ಲಿ ಹೆಸರಿತ್ತು. ಎಲ್ಲಾ ಸೆಕ್ಷನ್ ಆಫೀಸರಿಗೆ ನೀವು ಹೋಗಿ ಬೆಂಗಳೂರಿನಲ್ಲಿ ಯಾವುದೇ ಡಿವಿಷನ್ ನಲ್ಲಿ ಹೋಗಿ ದೊಡ್ಡ ಆಫೀಸರ್ನ ಕೇಳಿದ್ರೆ ಬೆಳಕಿ ಸೆಕ್ಷನ್ ಅಲ್ಲಿ ಏನ್ ಗುನ್ನೆ ಆಗ್ತೈತೆ ಕೇಳಿದ್ರೆ ನಿಮ್ಗೆ ಹೇಳ್ತಾರ ಅವ್ರು, ಏನು ಅಲ್ಲಿ ಸಾಮಾನ್ಯ ಅಲ್ಲ ಅಂತೇಳಿ. ಅಲ್ಲಿ ಯಾವ್ಯಾವ ತರದಲ್ಲಿ ಗಾಡಿ ಅಂದ್ರೆ ಗುನ್ನೆ ಮಾಡೋದಂದ್ರೆ ಸರ್, ಒಂದ್ ಮನೆಗೆ 4 ಮುಂಡಿ ಹಾಕೊಳ್ಳೋದು, ಯಾವ್ದೋ ಒಂದು ಫರ್ನಿಚರ್ ಯಾವ್ದು ಕೆತ್ತಿ ಮಾಡ್ಕೊಳ್ಳೋದು, ಅವೆಲ್ಲ ಮಾಡಿದ್ರೆ ನಮ್ಗೆ ಏನು ಅದ್ರಲ್ಲಿ ಇಲ್ಲ. ಹೋಗ್ಲಿ, ಎಷ್ಟೊಂದು ನಾಟ ಲಡ್ ಆಗಿರ್ತದೆ, ಯಾರೋ ಮಾಡ್ಕೊಳ್ತಾರೆ ಮನೆಗೆ. ಅದನ್ನಲ್ಲ, ಲೋಡ್ಗಟ್ಲೆ ತುಂಬಿ ಹಸಿ ನಾಟನೆ ಕಳೆದು ಲೋಡ್ಗಟ್ಲೆ ತುಂಬಿ ಕಳಿಸೋದಾಗಿತ್ತು. ಅವಾಗ ನಾವು ಇದಕ್ಕೆ ನಾವೇ ಸ್ವಲ್ಪ ಮತ್ತೊಂದು ಏನು ನಮಗೂ ಬೇಜಾರು ಏನಾಯ್ತು ಕೇಳಿದ್ರೆ, ಇಲ್ಲಿ 1-2 ಈ ಗುನ್ನೆ ಆಗಿರ್ತದೆ, ಎಲ್ಲ ಹೋಗಿ ಲೋಡ್ ಗಟ್ಲಿ ನಾಟ ಹೋಗಿರ್ತದೆ ಇಲ್ಲಿ ಜಂಗಲ್ ನಲ್ಲಿ. ಅಕ್ಕಪಕ್ಕದವ್ರು ಯಾರಿಗೂ ಕೇಳುದಿಲ್ಲ. ಈ ಎಲ್ಲರೂ ನನ್ನಂತವ್ ಯಾರೋ ಒಬ್ಬ ಬಡವ ರೈತ ಎಲ್ಲ ಹೋಗಿ ನನಗೊಂದು ಕಂಬ ಬೇಕಂತೇಳಿ ಕಡಿದ್ರೆ ಬಂದು ಆ ಸಿಟ್ಟಿರ್ತದೆ ಅವ್ರಿಗೆ. ಯಾವ ಸಿಟ್ಟಿರ್ತದೆ? ಅಲ್ಲಿ ಮೊನ್ನೆ ಹೋಗಿದ್ದು ಗುನ್ನೆ ಹೋಗಿದ್ದು ಲೋಡ್ ಸಿಟ್ಟಿರ್ತದೆ. ಇವನ್ ಮೇಲೆ ಅಟ್ಯಾಕ್. ಯಾರ ಮೇಲೆ ಅಟ್ಯಾಕ್ ಆಗ್ತದೆ? ಯಾರಾದ್ರೂ ಒಂದ್ ಮರ ಕಡಿದ್ರೆ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲನಾ? ಕೇಳಿಕ್ಕೆ ಪ್ರಶ್ನೆ ಸಹಜ ಅದು. ಈಗ ಅವ್ ಪಾಪ ಯಾರು ಮಾಡಿದ್ದು ಅವ್ನು ನೋಡುದಿಲ್ಲ, ಅವ್ರು ನಮ್ಮ ನೋಡ ತಗೊಂಡು ಹೋಗ್ತಾರೆ. ಇಲ್ಲ, ನಾವ್ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡಿ ಅರಣ್ಯ ಕ್ವಶನ್ ಮಾಡೋದು ಅಲ್ಲಿ ಹೇಳ್ಬೇಕು ನಿಮ್ಗೆ. ನಿಮ್ ಮನೆ ಪಕ್ಕದಲ್ಲಿ ಅಲ್ಲ. ಈಗ ಉದಾಹರಣೆಗೆ ನನ್ನೇ ಕೇಳಿದ್ರು ಒಂದ್ಸಲ ಕೇಳಿದ್ರು, ಏನ್ ಇಲ್ಲಿ ಮರ ಬಿದ್ರೆ ನಿಮ್ಗೆ ಅವಾಜ್ ಕೇಳ್ಬೇಕಲ್ಲ ಇದು ಅಂತ. ಮಾಡ್ಬೇಕು, ಅವಾಜ್ ಕೇಳು. ಎಲ್ಲೋ ಗಾಳಿ ಒಂದ್ ಮರ ಬೀಳ್ತದೆ ಸರ್, ಕೇಳಿಕ್ ಆಗ್ತದ್ಯಾ? ಅವಾಗ ಆಯ್ತು, ಇದಕ್ಕೆ ಏನ್ ಮಾಡುವ ಅಂತ ಅವ್ ನಮ್ಮ 3 ಜನರಿಗೆ ಫಸ್ಟ್ ಎಲ್ಲ ಸೇರಿಸ್ಕೊಂಡು ಹಂಗಾರೆ ನಾವು ಮಾಡುವ VFC ಮಾಡಿದಾಗ ನಮಗೆ ಅಧಿಕಾರಿಗಳನ್ನು ಹಿಡಿದು ಕೇಳಲಿಕ್ಕೆ ಆಗ್ತದೆ. ಮತ್ತೆ ಇನ್ನೊಬ್ಬ ಜಂಗಲಿಗೆ ಯಾರೋ ಒಬ್ಬ ಬಂದಾಗ ನಾವು VFC ಅವರು, ನಾವು ಇಲ್ಲಿ ಜಂಗಲ್ VFC ನಮ್ದು ಇದು ಜಂಗಲ್, ನೀವ್ ಏನ್ ಯಾಕೆ ಬಂದ್ಯಪ್ಪ ಕೇಳಿ ಪ್ರಶ್ನೆ ಕೇಳಲಿಕ್ಕೆ ಆಗ್ತದೆ. ಇಲ್ಲ ಆದ್ರೆ ನಮ್ಗೆ ಕೇಳಲಿಕ್ಕೆ ಆಗುದಿಲ್ಲ ಅಂತ VFC ಮಾಡುವ. ಆದ್ರೆ ಜನರಿಗೆ ಇದಕ್ಕೆ ಏನಿತ್ತು ಕೇಳಿದ್ರೆ, VFC ಮಾಡಿಬಿಟ್ರೆ ನಮ್ಮ ತಲೆ ಮೇಲೆ ಪೂರ್ತಿ ಕಟ್ಟಿಬಿಡ್ತಾರೆ, ನಾಳೆ ಬೇಡ ಅಂತ ಸುಮಾರು ಜನ ಸಲಹೆ ಕೊಟ್ರು ನನಗೆ. ಆದ್ರೆ ಇಲ್ಲ, ನಾ ಮಾಡೇ ಬಿಡುವ ಅಂತೇಳಿ ನಾವು ಒಂದು ಫಾರೆಸ್ಟರ್ GN ನಾಯ್ಕ್ ಅಂತೇಳಿ ಒಂದು ಫಾರೆಸ್ಟರ್ ಇದ್ರು, ಅವ್ರು ರಿಟೈರ್ಮೆಂಟ್ ಈಗ. ಅವ್ರು ಬಂದ್ರು, ಅವ್ರು ಬಹಳ ನಮಗ್ ಸಹಕಾರ ಕೊಟ್ರು. ಅವ್ರ ಪಾಪ ಅವ್ರದ್ದು ಹೆಸರು ಹೇಳ್ಬೇಕು ಇವತ್ತು. ಅವಾಗ ಅವರು ಮಾಡ್ರಿ ನೀವು, ನಾನು ಸಪೋರ್ಟಿಂಗ್ ಇರ್ತೇನೆ ನೀವು ಅಂದ್ರು. ನಾನು ಅಧಿಕಾರಿಗಳಿಂದ ಏನ್ ಕಾಗದ ಪತ್ರ ಬೇಕು ನಾ ಮಾಡಿಸ್ಕೊಂಡು ಬಂದ್ಕೊಡ್ತೇನೆ, VFC ರಚನೆ ಮಾಡ್ರಿ, ಊರಲ್ಲಿ ಸಪೋರ್ಟ್ ಆಗ್ರಿ, ಒಂದು 40 ಕುಟುಂಬ ಬೇಕು ಅದಕ್ಕೆ ಅಂತ. ಅವಾಗ ನಮ್ಗೆ ಈ ಊರಲ್ಲಿ 40 ಕುಟುಂಬ ಸಿಗ್ತಾ ಇಲ್ಲ, ಪಕ್ಕದಲ್ಲಿ 40 ಕುಟುಂಬ ಸಿಗ್ತದೆ. ನಮ್ದು ಅದು ಸೆಕ್ಷನ್ ಒಂದೇ, ಮೂಡಣಗಿ ಬೀಟ್ ಬರ್ತದೆ, ಮಾಡುವ ಅಂತ. ಅವಾಗೆಲ್ಲ ಮನೆಗೆಲ್ಲ ಭೇಟಿ ಕೊಟ್ಟು ಎಲ್ಲ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ VFC ಮಾಡ್ಕೊಂಡ್ವಿ. ಮಾಡ್ಕೊಂಡಿದ್ದು 1 ವರ್ಷ 2 ವರ್ಷ ಸ್ವಲ್ಪ ಕಂಟ್ರೋಲಿಗೆ ಬಂತದು. ನಮ್ದು ಕಂಟ್ರೋಲಿಗೆ ಬಂದಾಗ ಇಲ್ಲೇ ಪಕ್ಕದಲ್ಲಿ ಬೆಂಡಿಗಿರಿ ಬೊಮ್ಮನಹಳ್ಳಿ ಅಲ್ಲೂ ಒಂದು VFC ಮಾಡಿದ್ರು, ಇಲ್ಲಿ ಬಿಳಕಿ ಅಲ್ಲೂ ಒಂದು VFC ಮಾಡಿದ್ರು. ಅವಾಗ VFC ಮಾಡ್ಕೊಂಡಾಗ ಅದು 2 ವರ್ಷದಲ್ಲಿ ಅದು ಕಂಟ್ರೋಲಿಗೆ ಬಂತು. ಅದು ಯಾವ್ದು ಕಂಟ್ರೋಲಿಗೆ ಬಂತು ಕೇಳಿದ್ರೆ, ಈ ಗುನ್ನೆ ಕಂಟ್ರೋಲಿಗೆ ಬಂತು. ಅವಾಗ ಕಂಡವು ಪ್ರಶ್ನೆ ಕೇಳಲಿಕ್ಕೆ ಹಣಕದ ಜನ. ಏನ್ ಕೇಳಿದ್ರೆ, ನೋಡಪ್ಪ ನೀ ಜಂಗಲಿ ಬರ್ತೀನಿ, ನನ್ನ ದೋಸ್ತ ಆಗಿರ್ಬೋದು ನೀನ್, ಇಲ್ಲ ಅಕ್ಕಪಕ್ಕದವನಿಗೆ, ನೀನ್ ಮಾತ್ರ ಇಲ್ಲಿ ಬಂದು ಏನೂ ಮಾಡ್ಕೊಂಡು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡು ಹೋಗ್ಬೇಡ ಅಂತ ಹೇಳಿ ಶುರು ಮಾಡ್ದ. ನಾನು ಹೇಳ್ಬೇಕಾಗ್ತದೆ ಅಂದ್ರೆ ನಾವು ಹೆಂಗೆ VFC ಮಾಡಿದ್ವಿ ಕೇಳಿದ್ರೆ, ಮೆಂಬರ್ VFC ಎಲ್ಲಾ ಮನೆಯವರು ಮೆಂಬರ್, 40 ಕುಟುಂಬದವರು ಮೆಂಬರ್, ಅದಕ್ಕೆ 11 ಜನ ಮೆಂಬರ್ ಆಗಿರ್ಬೇಕು.
ಕಮಿಟಿ ಮೆಂಬರ್. 11 ಜನ ಕಮಿಟಿ ಮೆಂಬರ್ನ ಯಾರು ಮಾಡೋದು ಕೇಳಿದ್ರೆ ಇಲ್ಲಿ ಹೊಟಗೆರೆಯಲ್ಲಿ 2 ಜನ, ಮೂಡಣಿಗೆಲ್ಲಿ ಒಬ್ರು, ಇಂತಿಂತವ್ರು ಯಾರು ಹೆಚ್ಚಿಗೆ ಜಂಗಲ್ನಲ್ಲಿ ಯಾರು ಓಡಾಡ್ತಾರೆ, ಯಾರು ಆಕ್ಟಿವ್ ಆಗಿದ್ದಾರೆ ಅವರಿಗೆ VFC ಮೆಂಬರ್ ಮಾಡ್ಕೊಂಡಿದ್ವಿ. ಅವಾಗ ಅವ್ರ ಲಿಂಕ್ ನಲ್ಲಿ ಇದ್ದಾಗ ಅದು ಸಪರೇಟ್ ಆಗಿ ಬಂತು. ಅವಾಗ ಅದು ಕಂಟ್ರೋಲ್ ಆಯ್ತು. ನಮ್ಮಲ್ಲಿ ಒಂದೇ ಅಲ್ಲ, ನಮ್ಮ ಬೀಟೇ ಕಂಟ್ರೋಲ್ ಆಗದೆ. ಹೈಯೆಸ್ಟ್ ಹೋಗುದೇ ನಮ್ಮ ಮಂಚಿಗಿರಿ ರೇಂಜ್ ನಮ್ಮ ಬಿಳ್ಕಿ ಬೀಟ್ನಿಂದಾಗಿತ್ತು. ಕಂಟ್ರೋಲ್ ಆಯ್ತು. ಕಂಟ್ರೋಲ್ ಆದ್ಮೇಲೆ ನಮ್ಗೆ ಎರಡನೇ ಫಸ್ಟ್ ಕಂತ್ನಲ್ಲಿ ಒಂದು 7 ಲಕ್ಷ ಅಂದ್ರೆ 14 ಲಕ್ಷ ಬರ್ತದೆ. 14 ಲಕ್ಷ ಬಂತು. 14 ಲಕ್ಷ ಬಂತಂದ್ರೆ 7 ಲಕ್ಷ ನಮಗೆ, ಈ 40 ಮನೆಯವರಿಗೆ, 7 ಲಕ್ಷ ಅರಣ್ಯ ಇಲಾಖೆಗೆ. ಅಂದ್ರೆ ಅರಣ್ಯ ಇಲಾಖೆಗೆ ಅಂದ್ರೆ ಡಿಪಾರ್ಟ್ಮೆಂಟಿಗಲ್ಲ, ಆ ಕಂಪಾರ್ಟ್ಮೆಂಟ್, ಈ ಏರಿಯಾದಲ್ಲಿ ಕಂಪಾರ್ಟ್ಮೆಂಟ್ ಅವ್ರ ಗಿಡ ನಡಬಹುದು ಅಥವಾ ಹೊಂಡ ಹೊಡಿಬಹುದು, ಅದು ಡಿವೈಡ್ ಆಗ್ತದೆ. ಅದು ಫಂಡ್ ಏನಿದ್ರು ಕೂಡ ಅಭಿವೃದ್ಧಿಗೆ ಯೂಸ್ ಮಾಡ್ಬೇಕು. ಅವಾಗ 7 ಲಕ್ಷ ಬಂದಾಗ 7 ಲಕ್ಷ ಬಂತಲ್ಲ, ನಮ್ ಜನರಿಗೂ ಏನೂ ದುಡ್ಡು ಕಾಣದಿದ್ದವ್ರು ನೋಡಿ, ಏನು ಜಂಗಲಿಂದ ಏನೋ ಹೋಗಿ ಒಂದ್ ಜೇನ್ ತಗ ಬಂದಿದ್ದ ದುಡ್ಡೇ ಅಥವಾ ಒಂದು ಸಿಗಿಕಾಯಿ ಬಡ್ದಿದ್ದ ದುಡ್ಡೇ ಬಿಟ್ಟು ಇದು ಒಂದು ಕಿರು ಉತ್ಪನ್ನ ಬಂತಲ್ಲ, ಅವಾಗ ನಮ್ಮ ಜನರಿಗೆ ಬಹಳ ಖುಷಿ ಆಯ್ತು. 7 ಲಕ್ಷ ಬಂತಲ್ಲ ಸರ್. ನಮ್ದೆಲ್ಲ UPS ಮಾಡಿದ್ ನೋಡ್ರಿ, ಅದೇ ಬ್ಯಾಚ್ ನಲ್ಲೇ ಮಾಡಿದ್ವಿ ನಾವು. ಅವಾಗ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ನಾವು. ಏನ್ ಮಾಡುವ ಅಂದ್ರೆ ನಮ್ಮ ಊರಿಗೆ ಇಲ್ಲಿ ಕರೆಂಟ್ ಇನ್ನೊಂದು ಸಣ್ಣ ಸಮಸ್ಯೆನೇ ಇತ್ತು. ನಮ್ಮ ಊರಿಗೆ ಅನುಕೂಲ ಇದ್ದವ್ರೆಲ್ಲ ಸ್ವಲ್ಪ ಜಾಸ್ತಿ 15,000 ಸಾವಿರ ರೂಪಾಯಿ ಬಂತು ಒಂದು ಮನೆಗೆ. 15,000 ಸಾವಿರ ಬಂತು. ನಾವೆಲ್ಲ ಎಂತ ಮಾಡಿದ್ವಿ ಕೇಳಿದ್ರೆ, ಸ್ವಲ್ಪ ಅನುಕೂಲ ನಮ್ಮ ಕೈಲಿ, ನಾವು 15 ಸಾವಿರ ಆಗ್ತೇವೆ, 30 ಸಾವಿರ ಮಾಡಿ ಒಂದು UPS ಮಾಡ್ಬಿಡುವ, UPS ಸೋಲಾರ್ ಮಾಡುವ. ನಮ್ ಕರೆಂಟ್ ಇಲ್ದಿದಾಗ ಒಂದ್ 2 ತಾಸು ಕರೆಂಟ್ ಉರ್ಲಿಕ್ಕೆ. ನಮ್ಗೆ ಯಾಕೆ ಹೇಳಿದ್ರೆ ಒಂದ್ಸಲ ಮರ ಬಿದ್ರೆ 5 ದಿವಸ 6 ದಿವಸ ಕರೆಂಟ್ ರೂಲ್ ಆಗಿದೆ, ಏನು ರೂಲ್ ಆಗಿದೆ. ಅದ್ ಮಾಡ್ಕೊಂಡ್ವಿ ಅವಾಗ ಫಸ್ಟ್ ಪೀರಿಯಡ್ ನಲ್ಲಿ. ನಮ್ದು ಎರಡನೇ ಪೀರಿಯಡ್ ನಲ್ಲಿ ಒಂದು 5 ಲಕ್ಷ ಬಂತು ಕಳಿಸಲ. ಈ ತಂತಿ ಕಂಬ, ನಮ್ಮಲ್ಲೆಲ್ಲ ತಂತಿ ಕಂಬ ಹಾಕಿದ್ವಿ ನೋಡಿ, ಮರದ ಕಂಬ ಕಡಿತೀವಲ್ಲ, ಹೆಚ್ಚಿನದಾಗಿ ತಂತಿ ಕಂಬನೇ ಕೊಡಿಸಿದ್ವಿ ನಾವು. ಅದರಿಂದ 5 ಲಕ್ಷ ಬಂದಿದೆ. ಈಗ ಹಾಲಿ ಈ ಸಲ ಕಟಿಂಗ್ ಕಡಿಮೆ ಅದೇ, ಒಂದು 75 ಸಾವಿರ ಏನೋ ನಮಗ್ ಜಮಾ ಆಗದೆ. ಈಗ ದುಡ್ಡು ತೆಗಿಲಿಲ್ಲ. ಈಗ ಒಂದು 75 ಸಾವಿರ ರೂಪಾಯಿ ಅದೇ. ಅದ್ರಲ್ಲಿ ನಮ್ಮಲ್ಲಿ ಒಂದು 4-5 ಜಾತಿನ ಹೊರತುಪಡಿಸಿ ಬಾಕಿ ಇದ್ರಲ್ಲಿ ನಮಗ್ 50% ಅದೇ. ಅಂದ್ರೆ ಈ ಮಟ್ಟಿಗೆ ಸರ್ ಒಂದು ಕಮಿಟಿ ಮಾಡೋದ್ರಿಂದ ಅಭಿವೃದ್ಧಿ ಆಯ್ತು. ಇಲ್ಲ ಆದ್ರೆ ನಮ್ಮ ಅರಣ್ಯ ನಮ್ದಲ್ಲಿ ಈಗ ನಮ್ಗೆ ಏನಾಗದೆ ಕೇಳಿದ್ರೆ, ಈಗ VFCಗೂ ಮತ್ತೆ ಊರಿಗೂ ಮತ್ತೆ ಇಲಾಖೆಗೂ ಸಂಬಂಧಗಳು ಜಾಸ್ತಿ ಅದೇ. ಈಗ ನಮ್ಮ ಊರಲ್ಲಿ ಏನೇ ಒಂದು ಮಾಡ್ಬೇಕಾದ್ರೂ ನಾವು ಸರ್ ನಮ್ಮ VFCಗೆ ಒಂದು ಆಗ್ಬೇಕಂತ ಹೇಳಿದ್ರೆ ಇಲಾಖೆಯವರು ನಮ್ಗೆ ಸ್ಪಂದನೆ ಕೊಡ್ತಾರೆ. ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರಾದಂತ ಸನ್ಮಾನ್ಯ ಹೆಬ್ಬಾರ್ ಸಾಹೇಬ್ರು, ಶಿವರಾಮ್ ಹೆಬ್ಬಾರ್ ಸರ್ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದಾರೆ? ಹೆಬ್ಬಾರು ಸಹಾಯ ಸಹಕಾರ ಅಂತ ಹೇಳಾದ್ರೆ ಅಂದ್ರೆ ಈ ಹಿಂದೆಲ್ಲ ಚಲೋ ಕೆಲಸ ಮಾಡಿದ್ದಾರೆ. ಈಗ ನಮ್ಮಲ್ಲಿ ವಿಶೇಷವಾಗಿ ಅವ್ರು ಯಾವ ಪಕ್ಷ ಏನು ಎನ್ನುಕ್ಕಿಂತನೂ ಚಲೋ ಕೆಲಸ ಮಾಡಿದ್ದಾರೆ. ಈ ಸಲ ಸ್ವಲ್ಪ ಕಾರ್ಯಗಳು ಕುಂಠಿತ ಇದೆ. ಅದು ಯಾಕೆ ಕುಂಠಿತ ಅದೆಯೋ, ದುಡ್ಡಿನ ತೊಂದರೆಯಿಂದ ಕುಂಠಿತ ಅದೆಯೋ ಅಥವಾ ಅವರ ಇಚ್ಛಾಶಕ್ತಿಯಿಂದ ಕುಂಠಿತ ಅದೆಯೋ ಗೊತ್ತಿಲ್ಲ. ಆದ್ರೆ ಜನ ಮಾತ್ರಿಗೆ ಅವರಿಗೆ ಯಾರೋ ಒಬ್ಬ ಮನುಷ್ಯ ಫೋನ್ ಮಾಡಿದಾಗ ಅವ್ರ ಫೋನ್ ಎತ್ತಲಿಲ್ಲಪ್ಪ, ಎತ್ತಲಿಕ್ಕೆ ಆಗ್ಲಿಲ್ಲ ಹೇಳಾದ್ರೆ ರಾತ್ರಿ ಎಷ್ಟೇ ಹೊತ್ತಿಗೆ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ, ಯಾಕೆ ಫೋನ್ ಮಾಡಿದ್ಯಪ್ಪ ಕೇಳ್ತಾರೆ. ಈಗ ನಾವು ಅವ್ರ ಹತ್ರದಲ್ಲಿ ಕಾರ್ಯಕರ್ತ ಆಗಿ ಈಗ ಒಂದು ಕಾಲ್ ಮಾಡಿದಾಗ ಕಾಲ್ ಎತ್ತಲಿಲ್ಲಪ್ಪ, ರಾತ್ರಿಗಾದ್ರು ಎಷ್ಟು ರಾತ್ರಿಗಾನು ಇಲ್ಲ ನಾಳೆ ಬೆಳಗಿನಾದ್ರು ಫೋನ್ ಮಾಡಿ ನಿನ್ನೆ ಫೋನ್ ಮಾಡಿದ ವಿಷಯ ಏನಪ್ಪ ಕೇಳ್ತಾರೆ. ಅಷ್ಟ್ರ ಮಟ್ಟಿಗಿದ್ದಾರೆ ಜನರಿಗೆ ಒಂದು ಸ್ಪಂದನೆ. ಹೌದು. ಮತ್ತೆ ಎಲ್ಲೋ ಸಿಕ್ಕದಾಗ ದೊಡ್ಡ ಜನ ಸಣ್ಣ ಜನ ಅನ್ನುವಂತ ಭೇದ ಭಾವ ಇಲ್ಲ, ಎಲ್ಲರಿಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಶೈಕ್ಷಣಿಕವಾಗಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳು ಎಲ್ಲೆಲ್ಲಿ ಬರ್ತದೆ, ಮತ್ತೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಮೇಡಮ್ ಕೂಡ ನಾಮಿನೇಟೆಡ್ ಮೆಂಬರ್, ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್? ನಮ್ದು ಅಂಗನವಾಡಿ ಮತ್ತೆ ಪೇಂಟಿಂಗ್, ಆಟೋ ಉಪಕರಣ ಕೊಡಿಸುವುದಾಗ್ಲಿ, ಮತ್ತೆ ಆಮೇಲೆ ನಾವು ಶಾಲೆಗೆಲ್ಲ ಮೊದ್ಲೇ ಕಂಪೌಂಡ್ಗಳು ಇಲ್ಲಾಗಿತ್ತು. ನಾವು ಶಾಲೆಗೆ ವಿಶೇಷವಾಗಿ ಮೂಲ ನೀರಿನ ಸೌಕರ್ಯಗಳನ್ನ ಮಾಡ್ಕೊಟ್ಟಿದ್ವಿ. ಕೆಲವೊಂದು ಎಲ್ಲೋ ಬಾವಿ ಇಲ್ಲ, ಎಲ್ಲಿಂದೋ ದೂರಿಂದ ಬಾವಿ ಬರ್ತದೆ, ಬಾವಿ ಬಂದಾಗ ನೀರ್ ತರ್ಲಿಕ್ಕೆ ಆಗುದಿಲ್ಲ, ಹೊತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಪೈಪ್ ಲೈನು ಅಥವಾ ಏನೋ ಹೆಲ್ಪ್ ಮಾಡೋದು, ಅಥವಾ ಒಂದು ಶಾಲೆಗೆ ಒಂದು ಟ್ಯಾಂಕ್ ಕೊಟ್ಟಿ ಅಲ್ಲಿ ಟ್ಯಾಂಕ್ ನಲ್ಲಿ ನೀರು ತಗೊಳ್ಳುವಂತ ವ್ಯವಸ್ಥೆ, ಮತ್ತೆ ಕಂಪೌಂಡ್ಗಳು ಹಾಕ್ಲಿಕ್ಕೆ ಪಂಚಾಯತಿ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇರುವುದೇ ನಮ್ಗೆ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕಂಪೌಂಡಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಹಂಗೇಳಿ ಈ ಸಲ ನಮ್ದೊಂದು ಹೊಸ ಕಮಿಟಿ ನಾವೆಲ್ಲ ಒಂದು ತೀರ್ಮಾನ ಪಂಚಾಯತ್ನಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ನಮ್ದು ಇಡೀ ನಮ್ಮ ಶಾಲೆಯಲ್ಲಿ 200 ಚಿಲ್ಡ್ರಿನ 250-260 ಮಕ್ಕಳಿದ್ದಾರೆ ಕನ್ನಡ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ. ಆಮೇಲೆ ಅಂಗನವಾಡಿ ಮಕ್ಕಳಿಗೆ
ನಾವು ಒಂದು ಒಳ್ಳೆ ಬ್ಯಾಗ್ ಕೊಡಬೇಕು, ವಿಕಾಸ್ ಕಂಪನಿ ಅವರದ್ದೇ ಒಂದು ಬ್ಯಾಗ್ ಕೊಡಿಸ್ಬೇಕು ಈ ಸಲ ಅಂತೇಳಿ ಒಂದು ಹೊಸ ಯೋಜನೆಗಳನ್ನು ತಂದಿದ್ವಿ. ಈಗ ನಾಳೆ ನಮ್ದು ವಾರ್ಡ್ ಸಭೆ ಗ್ರಾಮ ಸಭೆ ನಡೀತದೆ. ಅದರಲ್ಲೇ ಮಕ್ಕಳಿಗೆಲ್ಲ ಒಂದು ಕೊಡುವ. ಮೊದ್ಲೇ ST ಮತ್ತೆ SC ಮಕ್ಕಳಿಗೆ ಅದು ಸರ್ಕಾರದಿಂದನೇ ಕೊಡಬೇಕು, ಇಲಾಖೆ ವತಿಯಿಂದನೇ ಬರ್ತಿತ್ತು. ಅದು ಹಿಂದಲ್ಲ ಅಂದ್ರೆ ST ಗಿಡ ಏರಿಯಾ ಅಲ್ಲ. ಅವಾಗ ಈ ಮಕ್ಕಳೆಲ್ಲ ಬೇಜಾರು ಮಾಡ್ತಿದ್ರು, ಅವ್ರಿಗೆ ಕೊಟ್ಟ ನೋಡು, ನನ್ನ ದೋಸ್ತಿಗೆ ಕೊಟ್ಟ, ನನಗೆ ಪಾಟಿ ಚೀಲನೇ ಇಲ್ಲ ಅಂತೇಳಿ. ಈಗ ನಾವು ಪಂಚಾಯತಿಯಲ್ಲಿ ಒಂದು ತೀರ್ಮಾನ ಮಾಡಿ ಎಲ್ಲ ಮೆಂಬರು ಕೂಡಿ ನಾವು ಹೇಳಿದಾಗ ಅಧ್ಯಕ್ಷರು ನಮ್ದೆಲ್ಲ ಸಲಹೆ ತಕೊಂಡು ನಾವು ಇಟ್ಟಾಗ ಎಲ್ಲರೂ ಒಪ್ಪಿಗೆ ಕೊಟ್ರು. ಅದಕ್ಕೆ ಈಗ ನಾಳೆ ನಮ್ದು 26 ಮತ್ತು 27, 28 ಇರ್ಬೇಕು, ಹಂಚ್ಬೇಕಂತ ಮಾಡಿದ್ದೀವಿ. ತಮ್ಮ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಏನಿದೆ ಅದು ಸ್ವಂತ ಕಟ್ಟಡನ ಸರ್? ಸ್ವಂತ ಕಟ್ಟಡ. ಯಾಕಂದ್ರೆ ಮಂಚಿಕೇರಿಯಲ್ಲಿ ಬರುತ್ತೆ ತಮ್ಮ ಆಫೀಸ್. ಮತ್ತೆ ಬೇರೆ ಏನಾದ್ರು ಕಾಂಪ್ಲೆಕ್ಸ್ ಕಟ್ಟಿ ಏನಾದ್ರು ಬಾಡಿಗೆ ನಮ್ದು ಆದಾಯ ಎಲ್ಲ ಕ್ರೋಢೀಕರಣ ಯಾವ ತರ ಆಗ್ತದೆ? ನಮ್ಮಲ್ಲಿ ಪಂಚಾಯತಿಗೆ ಪೇಟೆಯಲ್ಲಿ ಎಲ್ಲೂ ಕಾಂಪ್ಲೆಕ್ಸ್ ಕಟ್ಟುವಂತ ಏರಿಯಾನೇ ನಮ್ ಜಾಗನೇ ನಮ್ಗಿಲ್ಲ. ನಮಗೆ ಅಲ್ಲಿ ಗ್ರಾಮ ಪಂಚಾಯತಿ ಅದು ಹಾಸಣಗಿ ಸೊಸೈಟಿ ಹೇಳೋದಿಲ್ಲ, ಅಲ್ಲೇ ಆ ಜಾಗದಲ್ಲಿ ಅದು ಹಿಂದೆ ಒಂದು 15-20 ವರ್ಷದ ಹಿಂದೆ ಒಂದು ಜಾಗ ಕೊಟ್ಟಿದ್ದಾರೆ. ಅದ್ರಷ್ಟು ಜಾಗ ಬಿಟ್ರೆ ನಮ್ಮ ಪೇಟೆಯಲ್ಲಿ ಮತ್ತೆಲ್ಲೂ ನಮ್ಮ ಪಂಚಾಯತಿಗೆ ಜಾಗ ಇಲ್ಲ. ನಮ್ದು ನಮ್ದು ಮೂಲ ಉತ್ಪನ್ನಗಳನ್ನ ನಾವ್ ಹೆಂಗ್ ಮಾಡ್ಬೇಕ ಕೇಳಿದ್ರೆ, ಎಲ್ಲೋ ಪಂಚಾಯತ್ ಟ್ಯಾಕ್ಸ್ ಗಳನ್ನ ಮಾಡಿ ತಕೊಂಡೆ ಮಾಡೋದೊಂದು ಬಿಟ್ರೆ, ಎರಡನೇದಾಗಿ ಒಂದು ಸ್ವಲ್ಪ ಕೆರೆಗಳು ಬರ್ತದೆ, ನಾವು ಅದನ್ನ ಸ್ಟ್ಯಾಂಡರ್ ಮಾಡ್ತೇವೆ. 3 ವರ್ಷ 4 ವರ್ಷನೋ 5 ವರ್ಷನೋ ಅಗ್ರಿಮೆಂಟ್ ಮಾಡ್ತೇವೆ. ಮೀನನ್ನ ಬಿಡುವುದು ಅದು ಬಾಳ ಇಲ್ಲ. ಈಗ ಯಾಕಂದ್ರೆ 2 ವರ್ಷ 1 ವರ್ಷ ಮಳೆ ಇಲ್ದಿದ್ದ ಸಂಬಂಧ ಕೆರೆಯಲ್ಲೂ ನೀರಿಲ್ಲ. ಹಂಗಿಂದ ಒಂದು 4-5 ಕೆರೆ ಇದೆ ನಮ್ಗೆ. ಅದೇ ಉತ್ಪನ್ನ ಬಿಟ್ರೆ ನಮ್ಮ ಪಂಚಾಯತಿಗೆ ಬೇರೆ ಏನು ಉತ್ಪನ್ನ ಇಲ್ಲ. ಜೊತೆಗೆ ಈಗ ಇಷ್ಟು ವರ್ಷ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೀರಿ. ಮಕ್ಕಳೇನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಅಥವಾ ಜನಪದ ಕ್ರೀಡೆಯನ್ನು ಆಯೋಜನೆ ಮಾಡ್ತಾರೆ. ತಾವು ಒಂದು ಕರೆಮಗುಡಿಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಕೂಡ ಇದ್ದೀರಿ. ಅಲ್ಲಿ ದೇವಸ್ಥಾನದಲ್ಲಿ ಏನಾದ್ರು ಕಾರ್ಯಕ್ರಮ ನಡೀತದೆ, ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಜೊತೆಗೆ ಅವರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಬರ್ತಾ ಇದ್ದೀರಿ ಸರ್? ಈಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದ್ಮೇಲೆ ಮೊದ್ಲೇ ನಮ್ಗೆ ನಮ್ಮ ಊರಿಂದಷ್ಟೇ ಇತ್ತು. ಇಲ್ಲೇನಾದ್ರೂ ನಾವು ತೊಡಸ್ಕೊಳ್ಬೇಕಾಗಿತ್ತು. ಊರಲ್ಲಿ ಒಂದ್ ದೇವಸ್ಥಾನ ಕಾರ್ಯದಲ್ಲಿ ಹೋಗ್ಬೇಕು, ಸೇವೆ ಮಾಡ್ಬೇಕು, ಬರ್ಬೇಕು, ಸಾರ್ವಜನಿಕ ಗಣಪತಿಯಲ್ಲಿ ಮಾಡಿ ಬರ್ಬೇಕಾಗಿತ್ತು. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆದ್ಮೇಲೆ 7-8 ವರ್ಷ ಆಯ್ತು. ಈಗ ಏನಾಗದೆ ಕೇಳಿದ್ರೆ, ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ನಮ್ದೇ ಊರಾಗ್ಬಿಟ್ಟದೆ. ಈಗ ದೇಣಿಗೆ ಅದು ಸಹಜ, ಖುಷಿಯಿಂದ ಕೊಡೋದೇ. ನಾವು ಅಷ್ಟು ಕೊಡ್ತೇನೆ, ಎಷ್ಟು ಕೊಡೋದಿಲ್ಲ. ಈ ಟೂರ್ನಮೆಂಟಿಗಾದ್ರೂ ಹಾಗೆ, ಈಗ ಒಂದು ಟೂರ್ನಮೆಂಟ್ ಎಷ್ಟು ಆಗ್ತದೆ ನಮ್ಮ ಯಥಾನ ಶಕ್ತಿ, ನಾವು ಅಷ್ಟೇ ಕೊಡ್ತೇವೆ, ಅಷ್ಟೇ ಕೊಡ. ಆದ್ರೆ ನಾವು ಒಂದು ತೀರ್ಮಾನ ಮಾಡಿದ್ವಿ ಪಂಚಾಯತಿಯಲ್ಲಿ ಯಾರೇ ಟೂರ್ನಮೆಂಟ್ ಮಾಡ್ಲಿಕ್ಕೆ ಕೇಳ್ಲಿಕ್ಕೆ ಬರ್ಲಿ, ಯಾವುದೇ ಟೂರ್ನಮೆಂಟ್ ಮಾಡ್ಲಿಕ್ಕೆ ಬರ್ಲಿ, ಪಂಚಾಯತಿಯಲ್ಲಿ ಒಂದು ಇಷ್ಟನ್ನು ಕೊಡ್ಬೇಕು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರೇ ಬಂದು ಕೇಳಿದ್ರು ಇಷ್ಟು ಕೊಡ್ಬೇಕು ಅಂತ ಹೇಳೋದು ಒಂದು ತೀರ್ಮಾನ ಮಾಡಿದ್ವಿ. ಅಂದ್ರೆ ಒಂದು ಲಿಮಿಟ್. ಯಾಕೆ ಕೇಳಿದ್ರೆ, ನಮ್ಮಲ್ಲಿ ಹುಡುಗರದು ಯಂಗ್ ಸ್ಟಾರ್ ಹುಡುಗರುಗಳು ಕ್ರಿಕೆಟ್ ವಾಲಿಬಾಲ್ ಇವೆ, ಅವ್ರಿಗೆ ವಾರದಲ್ಲಿ 3 ನಡಿಲೇಬೇಕು ಗ್ರೌಂಡ್ ಅಲ್ಲಿ. ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ಹಂಗೇಳಿ ಒಂದು ತೀರ್ಮಾನ ಮಾಡಿದ್ರು. ಪಂಚಾಯತಿ ಕಮಿಟಿನೇ ಕುತ್ಕೊಂಡು, ನಾವು ಎಷ್ಟೇ ಟೂರ್ನಮೆಂಟ್ ಮಾಡ್ಲಿ, ದಿವ್ಸಕ್ಕೆ ಒಂದು ಮಾಡ್ಲಿ, ನಮ್ಮ ಪಂಚಾಯತಿಯಿಂದ 1,000 ಕೊಡುವ ಒಂದು ಟೂರ್ನಮೆಂಟಿಗೆ. ಅಂದ್ರೆ ಪಂಚಾಯತಿಗೂ ಒಂದು ಇನ್ಕಮ್ ಏನು ಇಲ್ಲ ಅಲ್ಲ, ನಡೆಸ್ಕೊಂಡು ಹೋಗ್ಬೇಕಲ್ಲ ನಾವು ಅಂತೇಳಿ ಒಂದು ತೀರ್ಮಾನ ಮಾಡಿ. ವೈಯಕ್ತಿಕ ನಾನು ಎಷ್ಟು ಕೊಡ್ಲಿ, ಈಗ ನಮಗ್ ಬಂದ್ ಹೇಳ್ತಾರೆ, ನಿಮ್ ಪಂಚಾಯತಿನ ಕೊಟ್ಟಾಯ್ತು, ನೀವು ಏನೋ ಕೇಳ್ತಾರೆ, ನಿಮ್ನ ಇದಕ್ಕೆ ಅಧ್ಯಕ್ಷ ಮಾಡಿಬಿಟ್ಟೆ, ನಮ್ಗೆ ಗೊತ್ತಿಲ್ಲ ಅಂತಾರೆ. ಇಲ್ಲ ಮರ, ಮೊನ್ನೆ ಒಂದು ಅಧ್ಯಕ್ಷ ಆಗಿದ್ದೆ ನಾನು ಅಂದ್ರೆ, ಇವತ್ತೊಂದು ಆಗುದೇ ಅಂತ. ನಾನು ಹೊಸಬ, ನಾನು ಇವತ್ತು ಬಂದೇ ಕೇಳ್ತಾರೆ, ಕೊಡುವುದೇ ನಾವು ಸಹಜ. ಅದು ನಮ್ಮ ಯಥಾನ ಶಕ್ತಿ, ಅದು ಅಷ್ಟೇ, ಇಷ್ಟೇನಿಲ್ಲ. ಸುಮಾರು 10 ವರ್ಷದ ರಾಜಕಾರಣ. ತಾವೀಗ ಮೆಂಬರ್ ಆದ್ರಿ, ಆಮೇಲೆ ಅಧ್ಯಕ್ಷರಾದ್ರಿ. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ತಾಲೂಕಾ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್. ಜನ ಎಲ್ರು ಕೂಡ ಇಷ್ಟಪಟ್ಟು, ಪಕ್ಷನೂ ಕೂಡ ತಮಗೆ ಅವಕಾಶ ನೀಡಿದ್ರೆ ತಮ್ಮ ಅಭಿಪ್ರಾಯ ಏನ್ ಸರ್? ನಮಗ್ ರಾಜಕೀಯನೇ ನಮಗ್ ಸಾಕು. ನಾವು ಈಗ ಇಷ್ಟು ದಿನ ಇದ್ವಿ, ಈಗ ಒಂದು ಒಳ್ಳೆ ರೀತಿಯಿಂದನೇ ನಮಗ್ ಜನ ಎಲ್ಲಿ ಹೋದ್ರು ಮರ್ಯಾದೆ ಕೊಡ್ತಾರೆ, ನಾವು ಮರ್ಯಾದೆ ಇಟ್ಕೊಂಡಾಗದೆ ಸಾಕು ಹೇಳಿ ಅನ್ಸದೆ. ಇನ್ನು ಮುಂದೆ ಅಂತ ಸಂದರ್ಭ ಜನ ಯಾರೋ ಹೇಳಿ ನಾವು ಅದಕ್ಕೆ ರಾಜಕೀಯವಾಗಿ ಇನ್ನೊಂದು ಹುದ್ದೆ ಸಿಗ್ತದೆ ಮತ್ತೊಂದು ಮಾಡೋದು ನಮ್ಮ ಹತ್ರನೂ ಆಗ್ಬೇಕಲ್ಲ ಸರ್. ಈಗ ಓಡ್ಲಿಕ್ಕೆ ಒಂದು ನಾವ್ ಹೇಳಿದೆ ರಾಜಕೀಯಕ್ಕೆ ಒಂದು ಸಿಸ್ಟಮ್ ಇದೆ ಅಲ್ಲ, ಅಂದ್ರೆ ನಮ್ಗೆ ಸಾಕು ಅಂತೇಳಿ ನಾವು ಏನೋ ಒಂದು ನಾವು ಹೇಳ್ತೆ ಅಂತ ಕೇಳಿದ್ರೆ, ನಾವೇನೋ ಚಲೋ ಮಾಡ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಏನಾದ್ರು ಜನರಿಗೆ ನಾವೀಗ ಪಂಚಾಯತಿಗೆ ಹೋಗಿದ್ದೆ ಕೇಳಿದ್ರೆ, ಯಾವ್ದೋ ಒಂದು ಚಾಲೆಂಜ್ ಮೇಲೆ ಅಥವಾ ಯಾರ್ದೋ ಮೇಲೆ ಸಿಟ್ಟಿಗೆ ಅದು ಪಂಚಾಯತಿಗೆ ಹೋಗಿದ್ವಿ. ಒಂದ್ಸಲ ಎಣಸಿ ಕಾಣ್ತದೆ, ಅದೆಲ್ಲ ಬಿಟ್ಕೊಂಡು ಆರಾಮ್ ಮನೆಯಲ್ಲೇ ಕುಂತ್ಕೊಂಡು ಬಿಟ್ರೆ ಚಂದ ಮರ, ಯಾರಿಗೂ ಬೇಜಾರಿಲ್ಲದೆ ಇರಬಹುದು ಅಂತ ಹೇಳೋ ವಿಚಾರನೂ ಅದೇ. ಅದಕ್ಕೆ ಅಂತ ವಿಚಾರಗಳು ಇಲ್ಲ ನಮಗೆ.
ಭೌಗೋಳಿಕವಾಗಿ ತಮ್ಮ ಒಂದು ಪ್ರದೇಶ ಸಾಕಷ್ಟು ಅಂತಂದ್ರೆ ಅರಣ್ಯದ ಒಳಗಡೆನೆ ಬರ್ತದೆ ಸರ್. ಇಲ್ಲಿ ಅಂತದೇನಾದ್ರೂ ಸಮಸ್ಯೆಗಳು ಉದ್ಭವ ಆಗ್ತಾವ ಸರ್? ಕಾಡು ಪ್ರಾಣಿಗಳ ಕಾಡು ಪ್ರಾಣಿಗಳ ಸಮಸ್ಯೆ ಬಹಳ ಇದೆ ಸರ್ ಇಲ್ಲಿ. ಇಲ್ಲಿ ಈಗ ಅದಕ್ಕೆ ಅಂದ್ರೆ ಅರಣ್ಯ ಅಂದ್ರೆ ಒಂದು VFC ಆಗ್ಲಿ ಇಲ್ಲ ಒಂದು ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಆಗ್ಲಿ ಅದೆಲ್ಲ ಯಾವ ರೀತಿ ಇಲ್ಲಿ ಕಾಡು ಪ್ರಾಣಿಯಿಂದ ರಕ್ಷಣೆ ಮಾಡ್ಕೊಳ್ಳೋದು ಯಾವ ಸರ್ಕಾರನೂ ಮಾಡುವುದಿಲ್ಲ, ಯಾವ ಅಧಿಕಾರಿನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕಾಡು ಪ್ರಾಣಿಯಿಂದ ರಕ್ಷಣೆ ಮಾಡ್ಕೊಳ್ಬೇಕು, ಆ ಮನುಷ್ಯನೇ ಮಾಡ್ಕೊಳ್ಬೇಕು, ಯಾವ ಊರ್ನವನೇ ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಈ ಬೆಳೆ ರಕ್ಷಣೆ ಮಾಡ್ಕೊಳ್ಬೇಕು, ನಾನೇ ಮಾಡ್ಕೊಳ್ಬೇಕು, ಮತ್ತೆ ಯಾರು ಮಾಡ್ಕೊಳ್ಳೋದಿಲ್ಲ. ಯಾಕೆ ಮಾಡ್ಕೊಳ್ಳೋದಿಲ್ಲ ಕೇಳಿದ್ರೆ ಈಗ ಇಲ್ಲಿ ಕಾಡು ಪ್ರಾಣಿ ಇದಂದ್ರೆ ಒಂದು ಬಾಕಿ ಪ್ರಾಣಿಗಳನ್ನ ಬಿಡಿ ನೀವು, ಯಾಕೆ ಹೇಳಿದ್ರೆ ಸಣ್ಣ ಸಣ್ಣ ಪ್ರಾಣಿಗಳು ಯಾವುದು ಮಂಗ, ಹಂದಿ ಇವೆಲ್ಲ ಭತ್ತಕ್ಕೆಲ್ಲ ಬರುವುದು, ಇವು ಸಣ್ಣ ಸಣ್ಣ ಪ್ರಾಣಿಗಳು. ಇವು ಆನೆ ಬರ್ತದೆ ಇಲ್ಲಿ, ಇಲ್ಲಿ ಆನೆ ಬರುವಂತ ಏರಿಯಾ. ಆನೆ ಬಂದಾಗ ಇಲಾಖೆಯವರಿಗೆ ನಾವು ಇಲ್ಲಿ ನಮ್ಮ ಪ್ಲಾಟ್ ಅಲ್ಲಿ ಇಳ್ಕೊಂಡದೆ ಆನೆ ಅಂತೇಳಿ ಫೋನ್ ಮಾಡಿದ್ರೆ ಅವ್ರು ಬರೋ ತನಕ 1.5 ತಾಸಿಂದ 2 ತಾಸು ಆಗ್ತದೆ. ವಿಚಾರ ಹೇಳಿದೆ, ಅದು 15ರಿಂದ 16, 20 ಬರ್ತದೆ. ಅದು ಬಂದ್ರೆ 1-2 ಬರುವುದಿಲ್ಲ. ಅದು 20 ಬಂದದೆ ಅಂದ್ರೆ 1 ಗಂಟೆ ಬಂದ ನಮ್ಮ ಜಮೀನಲ್ಲಿ ಇಳದದೆ ಅಂತ ಹೇಳಿದ್ರೆ ನಾವು ಅವ್ರು ಬರೋ ತನಕ ಅದು 1 ಗಿಡನೂ ಇರುವುದಿಲ್ಲ. ಅದಕ್ಕೆ ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಂಗೇಳಿ ನಮ್ಮಲ್ಲಿ ನಮ್ಮ ಕಾಡಲ್ಲಿ ನಾವು ಕಾಡಿಗೆ ಪೇಟೆಗೆ ಸಂಬಂಧಪಟ್ಟ ಹೇಳ್ತಾ ಇದ್ದೇನೆ. ನಮ್ಮ ಪೇಟೆಯವರಿಗೆ ಇದೆಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ, ನಾವು ಹಳ್ಳಿಯವರಿಗೆ ಇದು ಅರ್ಥ ಆಗ್ತದೆ. ಇದನ್ನ ಹ್ಯಾಂಗ್ ಓಡಿಸ್ಕೊಳ್ಬೇಕು ಹೇಳೋದು ನಮ್ಗೆ ಗೊತ್ತದೆ. ಅಂದ್ರೆ ನಾವು ಅದನ್ನ ಅದ್ರ ರಕ್ಷಣೆ ಹೆಂಗ್ ಮಾಡ್ಕೊಳ್ಬೇಕು ಹೇಳಿ ಹಂಗೇಳಿ ಎಲ್ಲರೂ ಮಾಡ್ಕೊಂಡಾರೆ, ರಕ್ಷಣೆ ಮಾಡ್ಕೊಳ್ತಾರೆ. ಮತ್ತೆ ಈಗ ಬಂದದೆ, ಈಗ ಹಾಲಿ ನಮ್ಮ ಅಕ್ಕಪಕ್ಕದಲ್ಲಿ ಒಂದು 10 ಕಿಲೋಮೀಟರ್ ಅಂತರದಲ್ಲಿ ಈಗ ಆನೆ ಬಂದದೆ, ಈಗ ಹಾಲಿ ಬಂದದೆ. ಈಗ ಅದು ಬರ್ತಾ ಈ ಟೈಮ್ ನವರಾತ್ರಿ ದಶಮಿ ಟೈಮಿಗೆ ಆ ಬದಿ ಎಲ್ಲ ಮುಗಿಸಿ ಈಗ 1 ರೌಂಡ್ ಹೊಡಿತದೆ. ಅದು ಇಲ್ಲೇ ಬಂದಿತ್ತು, ನಮ್ಮಲ್ಲೂ ಬಂದಿತ್ತು, ನಮ್ದೇ ಪ್ಲಾಟಿಗೆ ಬಂದು ಇಳಿದಿತ್ತು. ಈಗ ನಾವು ಅವಾಗೆಲ್ಲ ನಾವು ಏನೇನು ಆಯುಧ ಅಂದ್ರೆ ಬೇರೆ ಅಂತ ಆಯುಧ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಈಗ ನೀವು ಅದು ಕಟ್ಟಿದ್ರಲ್ಲ, ಅದು ಹಂಗೆ 7 ಫೂಟಿಗೆ ಒಂದು ತಂತಿ ಇಳಿತೇವೆ ಮೇಲೆ ಬೇಲಿಕ್. ನಮ್ಮ ಕಾಂಪೌಂಡ್ ಇಂದ 5 ಫೂಟ್ 10 ಫೂಟ್ ಹೊರಗೆ ಬಿಟ್ಟು ಮರಕ್ ಕಟ್ತೇವೆ ಎಲ್ಲ ಐಬೆಕ್ಸ್ ತಂತಿ. ಅದಕ್ಕೆ ಐಬೆಕ್ಸ್ ಕರೆಂಟ್ ಕೊಡ್ತೇವೆ. ಅದಕ್ಕೆ ಒಂದು ಸ್ವಲ್ಪ ಹೆದರ್ತದೆ. ಅದು ಒಂದೇ ಸಲ ಬಂದಿದ್ದೆ ಪ್ಲಾಟ್ ಒಳಗೆ ಹುಕ್ಕುದಿಲ್ಲ. ಆವಾಗ ಅದನ್ನ ನೋಡಿದ್ದೆ, ಅದಕ್ಕೆ ಅದು ಆನೆ ಎಷ್ಟು ದೊಡ್ಡ ಆದ್ರೂ ಆ ಕರೆಂಟ್ ತಂತಿಗೆ ಹೆದರ್ತದೆ ನೋಡಿ, ಆ ಬ್ಯಾಟ್ರಿ ಐಬೆಕ್ಸ್ ಹೊಡಿತದಲ್ಲ ಅದಕ್ಕೆ ಹೆದರ್ತದೆ. ಅದು ಒಂದ್ ಸಲ ಅವಾಜ್ ಮಾಡ್ತದೆ ಅಲ್ಲಿ ಬಂದಿದ್ದೆ. ಅವಾಗ ನಾವೆಲ್ಲ ಹಳ್ಳಿ ಮೇಲೆ ಇದ್ದವ್ರು ಎಲ್ಲರೂ ಆನೆ ಬಂದ ಟೈಮ್ನಲ್ಲಿ ಒಳಗೆ ಯಾರು ಮನಗುದಿಲ್ಲ. ಮನೆ ಒಳಗಂದ್ರೆ ಒಳಗಲ್ಲ, ಹೊರಗಿರ್ತಾರೆ. ಇಲ್ಲಿ ಇದ್ರೆ ಸೌಂಡ್ ಗೊತ್ತಾಗ್ತದೆ. ಈಗ ಒಂದ್ 2 ಮನೆಯವರು 2 ಜನ ಮನೆಯಲ್ಲಿ ಇದ್ರೆ, ಅಣ್ಣ ತಮ್ಮನೇ ಇದ್ರು ಅಥವಾ 2-3-4 ಜನ ಇದ್ರೆ, ಒಂದು 12 ಗಂಟೆ 1 ರಾತ್ರಿವರೆಗೆ ಒಬ್ಬ ಸ್ವಲ್ಪ ಎಚ್ಚರ ಇರ್ತಾನೆ, ಮತ್ತೊಬ್ಬ ಎಚ್ಚರ ಇರ್ತಾನೆ. ಈ ಕಂಪೌಂಡ್ ಅಲ್ಲಿ ನಾವು ಇಲ್ಲಿ ಕುಂತ್ರೆ ಎಲ್ಲಿ ಬಂದ್ರು ಗೊತ್ತಾಗ್ತದೆ ನಮ್ಗೆ, ನಮ್ ಸಿಗ್ನಲ್ ಆಗ್ತದೆ. ನಾವು ಅದಕ್ಕೆ ಅಟೋಮ್ ಬಾಂಬು ದೂರಿಂದನೇ ನಿಂತು, ಹತ್ರ ಹೋಗ್ಲಿಕ್ಕಿಲ್ಲ, ಮತ್ತೆ ದೂರಿಂದ ನಿಂತು ಅಟೋಮ್ ಬಾಂಬ್ ಹೊಡೆದು ಏನಾದ್ರು ಮಾಡಿ ಹೆದರ್ಸ್ತೇವೆ. ಹಂಗೇಳಿ ಇಲ್ಲಿ ಒಂದು ಒಗ್ಗಟ್ಟು ಹೆಂಗದೆ ಕೇಳಿದ್ರೆ ಯಾವುದಕ್ಕೂ ಒಗ್ಗಟ್ಟಿಲ್ಲ, ಮತ್ತೆ ಯಾವುದಕ್ಕೂ ಕೇಳ್ಬೇಡ್ರಿ ನೀವು ಒಗ್ಗಟ್ಟಿಲ್ಲ. ಆನೆ ಬಂದಾಗ ಜನ ಸಹಕಾರ ಕೊಡ್ತಾರೆ ಅಂದ್ರೆ ಅಷ್ಟಿಷ್ಟು ಕೊಡೋದಿಲ್ಲ, ಎಲ್ಲರೂ ಒಗ್ಗಟ್ಟ. ನಾನು ಒಗ್ಗಟ್ಟು ಮತ್ತೊಬ್ರಿಗೆ ಕೊಡ್ತೇನೆ, ನನಗೆ ಮತ್ತೊಬ್ರು ಕೊಡ್ತಾರೆ. ಯಾಕೆ ಏನಾದ್ರು ಗೊತ್ತಿಲ್ಲ. ಈಗ ಒಂದು ಸಿಗ್ನಲ್ ಬಿದ್ರೆ ಸಾಕು, ಇಲ್ಲಿ ನಮ್ಮ ಮನೇಲಿ ಅಟೋಮ್ ಬಾಂಬ್ ಇತ್ತಂದ್ರೆ 50 ಫೋನ್ ಬರ್ತದೆ, ಒಬ್ರು ಫೋನ್ ಹಿಡ್ಕೊಳ್ಳಿಕ್ಕೆ ಬೇಕು. ಎಲ್ಲಿ ಬಂತು ಮತ್ತೆ ಹೆಂಗದೆ ಸಿಸ್ಟಮ್ ಕೇಳಿದ್ರೆ, ಹೊಟಗೇರಿಗೆ ಆನೆ ಬಂತಂದ್ರೆ ನೋಡಿ, ಹೊಟಗೇರಿಗೆ ಆನೆ ಬಂತಂದ್ರೆ ನಮ್ಮಲ್ಲಿ ಎಲ್ಲಿ ಎಷ್ಟು ಏರಿಯಾ ಇದೆಯೋ ಅಷ್ಟು ಏರಿಯಾಕ್ಕೂ ಎಲ್ಲೋ ಬಂದದೆ ಅಂತ ಹೇಳಿ ನನಗೆ ಫೋನ್ ಬರ್ತದೆ, ನಮಗ್ ಬರ್ತದೆ. ನಾವು ಇಂಥವ್ರಿಗೆ ಫೋನ್ ಮಾಡ್ತೇವೆ, ನೋಡು ನಮ್ಮನಿಂದ ನಮ್ಮ ಸೈಡಿಗೆ ಆನೆ ಬಂದದೆ, ನಮ್ಮ ಸೈಡಿಂದ ಆನೆ ಬಂದ್ರೆ ಇದು ಹೊರಟಂದ್ರೆ ಯಾವ ಊರಿಗೆ ಹೋಗ್ತದೆ ಹೇಳು ನಮಗ್ ಗೊತ್ತಾಗ್ತದೆ. ಇಲ್ಲೇ ಸುಳ್ಳಳ್ಳಿ ಅದೇ 5 ಕಿಲೋಮೀಟರ್ ಅದೇ. ಸುಳ್ಳಳ್ಳಿಯವರು ಆನೆ ದೊಡ್ಡ ಬೈಲು, ಅಲ್ಲಿ 60-70 100-150 ಮನೆ ಅದೇ. ಅಲ್ಲಿಂದ ಆನೆ ಹೊರಗೆ ಹಾಕೋದು ಕೂಡಲೇ ಫೋನ್ ಮಾಡ್ತಾರೆ. ಹೊಟಗೇರಿ ಸೈಡಿಗೆ ಇಲ್ಲಿಂದ ಬಿಟ್ರೆ ಈಗ 6-5 ಕಿಲೋಮೀಟರ್ ಜಂಗಲ್ ಇಲ್ಲ ಜಮೀನು ಸಿಕ್ಕುದಿಲ್ಲ, ಹೊಟಗೇರಿಗೆ ಆನೆ ಬರ್ತದೆ ಪಕ್ಕ ಗೊತ್ತಾಗ್ಬಿಡ್ತದೆ. ಅವ್ರು ಫೋನ್ ಮಾಡಿ ಹೇಳಿರ್ತಾರೆ, ನಿಮ್ ಸೈಡಿಗೆ ಆನೆ ಬಂದು ನೋಡ್ರಿ ಅಂತೇಳಿ. ಇಲ್ಲೇ ಜಡಗಿನ ಕೊಪ್ಪ ಅವ್ರು ಆನೆ ಬಂದ್ರೆ ಅಲ್ಲಿಂದ ಹೆರ್ಗಾಕದ್ ಹೇಳ್ತಾರೆ, ಹೊಟಗೇರಿಗೆ ಆನೆ ಹೋಯ್ತು ಹೇಳಿ. ನಾವು ಇಲ್ಲಿಂದ ಆನೆ ಹೆರ್ಗಾಕರ್ ಮೂಡಣಿಗೆ ಹೇಳ್ತೇವೆ, ನಿಮ್ ಸೈಡಿಗೆ ಆನೆ ಬಂತು ನೋಡ್ರಿ ಅಂತೇಳಿ. ಇಲ್ಲೇ ಇದ್ದದೆ ಮೈನಳ್ಳಿ ಅಂತೇಳಿ ಒಂದು ದಡ್ಡಿ ಅದೇ, ಅಲ್ಲಿ ಹೇಳ್ತೇವೆ ನಾವು, ಫೋನ್ ಮಾಡಿ ಹೇಳ್ತೇವೆ ಫಸ್ಟ್, ನಿಮ್ ಸೈಡಿಗೆ ಆನೆ ಬಂತು ನೋಡ್ರಿ ಹೇಳಿ. ಅವರೆಲ್ಲ ಹುಷಾರಿ ಆಗ್ಬಿಡ್ತಾರೆ. ಈಗ ಆನೆ ರಕ್ಷಣೆ ಮಾಡ್ಕೊಳ್ಳೋದು ಇದನ್ನೇ. ಮತ್ತೆ ಇಲಾಖೆಯವರು ಜೀಪ್ ತಗೊಂಡು ಬರ್ತಾರೆ, ಜೀಪ್ ತಗೊಂಡು ಬಂದು ಹೋಗ್ಬಿಡ್ರಿ ಅಂತಾರೆ. ಅಂದ್ರೆ ಮಾರನೇ ದಿವಸ ಏನೋ ಅನಾಹುತ ಆಗದೆ, ಅಕ್ಕಪಕ್ಕದಲ್ಲ ಅನಾಹುತ ಆಗದೆ ಕೇಳಿದ್ವು ನಾವು, ಅದು ಪರಿಹಾರ ಕೊಡ್ತಾರೆ. ಏನ್ ಪರಿಹಾರ ಕೊಡ್ತಾರೆ? ಸತ್ತವನಿಗೆ ಪರಿಹಾರ ಕೊಡ್ತಾರೆ. ಅದು ಲಾಸ್ಟಿಗೆ ಏನ ಕೇಳ್ತಾರೆ, ಹೇಳು ಮಾತು ಬರ್ತದೆ ಕೇಳಿದ್ರೆ, ಅವ ಅತಿರೇಕವಾಗಿ ಮೈ ಮೇಲೆ ಹೋದ ಸಿಟ್ಟು ಬಂದು ಹೊಡೆದು ಬಿಡುತ್ತೆ ಅಂತೇಳಿ. ಈಗ ಅವ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಹೋಗ್ತಾ ಇರ್ತ. ಮತ್ ನೋಡಿ, ಅದು ಈಗ ನಾವೀಗ ಒಂದು ಅಡಿಕೆ ಗಿಡ ತಯಾರು ಮಾಡಿದ್ರೆ, ಈಗ ಸಾಮಾನ್ಯ 10-12 ವರ್ಷದ ಗಿಡ ಅದು. ಈಗ ಆ ಗಿಡನೇ ನನ್ನ ಹತ್ರ ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ಮೇಲೆ ನಾವು ಇಲ್ಲಿ ಉಳಿದ ಏನು ಪ್ರಯೋಜನ? ಈ ತರಕ್ ಹೋಗ್ತಾರೆ ರೈತನಿಗೆ ಹೊಟ್ಟೆನೂ ಉರಿತದೆ ಪಾಪ, ಅದು ಏನ್ ಮಾಡ್ಲಿಕ್ಕೂ ಆಗುದಿಲ್ಲ.
ತುಂಬಾ ಸಂತೋಷ ಸರ್. ಹಾಗೆ ಮೇಡಮ್, ಹಾಸಣಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾವು ಪಂಚಾಯತಿಯಿಂದ ಬಂದಂತ ಸವಲತ್ತು ಎಲ್ಲಾ ಜನಿಗೂ ಸಿಗುವಂತೆ ಮಾಡ್ತೀವಿ. ಓಕೆ, ತುಂಬಾ ಸಂತೋಷ ಮೇಡಮ್. ಸರ್, ಕೊನೆಯದಾಗಿ ಹಾಸಣಗಿ ಗ್ರಾಮ ಪಂಚಾಯತಿಯ ಜನತೆಗೆ, ಮತ ಬಾಂಧವರಿಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ? ನಮಗೆ ಸುಮಾರಿಗೆ ಒಂದು 2 ಅವಧಿಗೆ ಅವರೊಂದು ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ, ಹಾರೈಸಿದ್ದಾರೆ. ಏನ್ ಹೇಳಿಕ್ ಇಷ್ಟಪಡ್ತೀವಿ? ನಾನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೇಳ್ಬೇಕಂತ ಹೇಳಾದ್ರೆ ಜನರಿಗೆ ಹೇಳುದು ಮನವರಿಕೆ ಏನಂದ್ರೆ ಸಲಹೆ ಸೂಚನೆಗಳೇನ ಕೇಳಿದ್ರೆ, ತಾನು ಒಂದ್ ಕೆಲಸ ಮಾಡ್ಕೊಳತ್ತೆ, ಇನ್ನೊಬ್ಬನಿಗೆ ಒಂದಾದ ಕೂಡಲೇ ನಿನಗೊಂದು ಕೇಳ್ಬೇಡ, ಮತ್ತೊಬ್ಬನಿಗೆ ಏನ್ ಆಗದಿ ಅಂತ ಹೇಳಿ ವಿಚಾರ ಮಾಡ್ಬೇಕು. ಮೂರನೇ ಏನೋ ಒಬ್ಬ ಕೆಲಸ ತಕೊಳ್ದಿದ್ದ ಒಬ್ಬ ಪಾರ್ಟಿ ಪಾಪ ಬಡವ ಇರ್ತ, ಅವನಿಗೂ ನನ್ನಂಗೆ ಒಂದ್ ಕೆಲಸ ಆಗ್ಲಿ, ಆಮೇಲೆ ನಾನ್ ನೋಡುವ ಅಂತೇಳಿ ವಿಚಾರ ಆಗ್ಬೇಕು. ಇದಾದ್ರೆ ಮಾತ್ರಿಗೆ ನಮ್ಗೂ ಮಾಡೋರಿಗೂ ಖುಷಿನೇ, ಅಥವಾ ಮಾಡಿಸ್ಕೊಂಡವನಿಗೂ ಹೇಗೆ ಹೇಳಿದ್ರೆ ಅವನಿಗೆ ಎರಡು ಮಾಡ್ಕೊಟ್ಟ ಕೇಳುವುದು ತಪ್ತದೆ. ಇದೇ ನಮ್ ಲಾಸ್ಟ್ ಕೊನೆ ಮಾತು ಜನರಿಗೆ. ದೇವಸ್ಥಾನ ಕಮಿಟಿಯಲ್ಲಿ ತಾವು ಅಧ್ಯಕ್ಷರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಮೂಲ ತಮ್ದು ಕುಂದಾಪುರ. ಇಲ್ಲಿ ಈ ಭಾಗದಲ್ಲಿ ಯಕ್ಷಗಾನ ಆಟ ಆತರ ಏನಾದ್ರು ಮಾಡಿಸಿದೆಯಾ ಸರ್? ಇಲ್ಲ, ಯಕ್ಷಗಾನ ಆಟ ಎಂತ ಮಾಡ್ಲಿಲ್ಲ. ನಾವು ಇಲ್ಲಿ ಭಾಗದಲ್ಲಿ ನಮ್ಗೆ ಯಕ್ಷಗಾನಕ್ಕಿಂತ ನಾಟಕ ಅನ್ನೋದು ಒಂದ್ ಸ್ವಲ್ಪ ಹವ್ಯಾಸ ಇತ್ತು. ನಾವು ಇಲ್ಲಿ ನಾಟಕ ಮಾಡಿದಾಗ ಇಲ್ಲೇ ನಮ್ದು ಸುಳ್ಳಳ್ಳಿ ಅಂತೇಳಿ ನಮ್ದು ಒಂದು ಇಲ್ಲೇ ಒಂದು 5 ಕಿಲೋಮೀಟರ್ ಹೇಳ್ದಲ್ಲ, ಈಗ ಅಲ್ಲೊಂದು ಊರದೆ. ಅಲ್ಲಿ ನಮ್ಮ ತಂದೆಯವರು ಇರ್ತಾನೆ. ಅವಾಗ ಒಂದು 8 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಅಲ್ಲಿ ಬೈಲ್ಸೀಮೆ, ಮುನಗೋಡು ತಾಲೂಕು. ಅದು ನಮ್ಮ ತಾಲೂಕಲ್ಲ. ಅದು ಈಗ ಒಂದು 12 ವರ್ಷದಿಂದ ನಾವು ಅದನ್ನ ನಮ್ಮ ಅಣ್ಣ ನಾವೆಲ್ಲ ಫ್ಯಾಮಿಲಿ ಮಾರಿ ಇಲ್ಲಿ ಬಂದಿದ್ವಿ ನಾವು. ಅದನ್ನು ಅಲ್ಲಿ ನಮಗೆ ಸಂಪರ್ಕ ಹೆಂಗಿತ್ತು ಕೇಳಿದ್ರೆ, ಬೈಲ್ಸೀಮೆಯವರೇ ಅವರು ಸಾಮಾನ್ಯ ಬೈಲ್ಸೀಮೆಗೆ ಕೊಡ್ತಾರೆ ಮುನಗೋಡು ತಾಲೂಕು. ಅಲ್ಲಿ ನಾಟಕ ಒಂದು 2-3 ನಾಟಕಗಳನ್ನು ನಾವು ಪಾರ್ಟ್ ಮಾಡಿದ್ದೆ, ಅವ್ರ ಸಂಗಡ ಪಾರ್ಟ್ ಮಾಡಿದ್ರು. ಒಂದು 2-3 ನಾಟಕ ಮಾಡಿದ್ರು. ಆದ್ರೆ ಈಗ ಒಂದು 15 ವರ್ಷಕ್ಕಿಂತ ಹಿಂದೆ ಮಾಡಿದ್ ಬಿಟ್ರೆ ಈಗ ಅಂತೂ ಇಲ್ಲ. ನಮ್ಗೆ ಯಕ್ಷಗಾನದ ಹವ್ಯಾಸ ಇಲ್ಲ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ನಮಸ್ಕಾರ.